Recording in progress. ಪರಾತ್ಪರನು ಸರ್ವಶಕ್ತನು ಉನ್ನತೋನ್ನತನು ಆಗಿರುವಂತ ತಂದೆಯಾದ ದೇವರ ಮಧುರ ನಾಮದಲ್ಲಿ ಕೂಡಿ ಬಂದಿರುವಂತ ದೇವ ಮಂದಿಗೆ, ದೇವರ ಮಕ್ಕಳಿಗೆ, ದೇವರ ಸಭೆಗೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಈ ಬೆಳಗಿನ ಜಾವದಲ್ಲಿ ವೇದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಕೀರ್ತನೆಗಾರನು ಬರೆದಂತ ಕೀರ್ತನೆ 99ನೇ ಕೀರ್ತನೆಗಳಲ್ಲಿ 6ರಿಂದ ಕೆಲವೊಂದು ವಚನಗಳನ್ನ ನಾನು ಓದುವಂತನಾಗಿದ್ದೇನೆ. ಕೀರ್ತನೆಗಾರನು ಬರೆದಂತ ಕೀರ್ತನೆಗಳು 99ನೇ ಅಧ್ಯಾಯ 6ರಿಂದ 9 ವಚನಗಳ ತನಕ. ಆತನ ಯಾಜಕರಲ್ಲಿ ಮೋಸೆ ಆರೋನರು ಆತನ ಹೆಸರಿನಲ್ಲಿ ಪ್ರಾರ್ಥಿಸುವವರೊಳಗೆ ಸಮುವೇಲನು ಪ್ರಾರ್ಥಿಸಿಕೊಂಡಾಗೆಲ್ಲ ಯೆಹೋವನು ಅವರಿಗೆ ಸದುತ್ತರವನ್ನು ದಯಪಾಲಿಸುತ್ತಿದ್ದನು. ಆತನು ಮೇಘ ಸ್ತಂಭದಲ್ಲಿದ್ದು ಅವರೊಡನೆ ಮಾತಾಡುತ್ತಿದ್ದನು. ಅವರು ಆತನ ವಿಧಿ ನಿಯಮಗಳನ್ನು ಕೈಕೊಂಡವರು. ನಮ್ಮ ಯೆಹೋವ ದೇವರೇ ಅವರಿಗೆ ಉತ್ತರ ಕೊಟ್ಟವನು ನೀನೇ. ನೀನು ದುಷ್ಕೃತ್ಯಗಳಿಗಾಗಿ ಅವರನ್ನು ದಂಡಿಸುತ್ತಿದ್ದರೂ ಕ್ಷಮಿಸುವ ದೇವರಾಗಿದೆ. ನಮ್ಮ ಯೆಹೋವ ದೇವರನ್ನು ಘನಪಡಿಸಿರಿ. ಆತನ ಪರಿಶುದ್ಧ ಪರ್ವತದ ಕಡೆಗೆ ಅಡ್ಡ ಬೀಳಿರಿ. ನಮ್ಮ ಯೆಹೋವ ದೇವರು ಪರಿಶುದ್ಧನು. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ಲೋಕೇಶ್ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸ್ತೋತ್ರಂ 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 ಸ್ತೋತ್ರಂ. ಅಪ್ಪ ತಂದೆಯ ಸ್ತೋತ್ರ, ನಿತ್ಯ ತಂದೆಯ ಸ್ತೋತ್ರ, ಜೀವವುಳ್ಳ ತಂದೆಯ ಸ್ತೋತ್ರ, ಮನ ಮರುಗುವ ತಂದೆಯ ನಿಮಗೆ ಸ್ತೋತ್ರ. ಅಬ್ರಾಹ್ಮ ಇಸಾಕನ ಯಾಕೋಬನ ದೇವರೇ ನಿಮಗೆ ಸ್ತೋತ್ರ. ತಂದೆ ಮಗ ಪವಿತ್ರಾತ್ಮನೇ ನಿಮಗೆ ಸ್ತೋತ್ರ. ಘನ ಮಾನ ಮಹಿಮೆಯಪ್ಪ ನಿನ್ನೊಬ್ಬನಿಗೆ ಸಲ್ಲಿಸಿ. ದೇವ ನಿಮಗೆ ಸ್ತೋತ್ರವಾಗಿ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆ, ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಸರ್ವಶಕ್ತನೇ, ಅಪದ್ಬಾಂಧವನೇ, ಆತ್ಮರಕ್ಷಕನೇ, ನಮ್ಮನ್ನು ರಾತ್ರಿ ಎಲ್ಲ ಸುಖ ನಿದ್ರೆಯನ್ನು ಕೊಟ್ಟು ಮುಂಜಾನೆ ಎದ್ದು ನಿನ್ನ ಉದಯ ಬೆಳಕನ್ನು ಕಾಣುವಂತ ಭಾಗ್ಯವನ್ನು ನಮ್ಮೆಲ್ಲರಿಗೂ ದಯಪಾಲಿಸ್ಕೊಟ್ಟಿದ್ರಪ್ಪ. ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಅಂತಾನೆ ನೀನು ಕೊಟ್ಟಂತ ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಈ ದಿನವನ್ನು ಆಶೀರ್ವದಿಸು. ಈ ದಿನವನ್ನು ಆಶೀರ್ವದಿಸಿಕೊಟ್ಟಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಈ ದಿನದಲ್ಲಿ ಎಲ್ಲಿ ಒಬ್ಬರಿಬ್ಬರು ಮೂವರು ಕೂಡಿ ನನ್ನನ್ನು ಕೊಂಡಾಡಿ ಆರಾಧಿಸ್ತಾರೋ ಅವರ ಮಧ್ಯದಲ್ಲಿ ನಾನು ಇರ್ತೀನಿ ಅಂತ ವಾಗ್ದಾನ ಮಾಡಿದಂತ ದೇವರು ನೀವು ಸ್ವಾಮಿ. ಅದು ಸ್ವಾಮಿ. ಈಗಪ್ಪ ಈ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಸೇರಿ ಬಂದಿರತಕ್ಕಂಥ ಪ್ರತಿಯೊಬ್ಬೊಬ್ಬರು ಒಂದು ಚಿಕ್ಕ ಗುಂಪಾಗಿ ಒಂದು ಹಿಂದಾಗಿ ಸ್ವಾಮಿ ನಿನ್ನ ಸನ್ನಿಧಾನಕ್ಕೆ ಬಂದು ಸ್ವಾಮಿ ನಾವು ನಿಮ್ಮ ಪಾದವನ್ನು ಮುಟ್ಟಿ ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡು ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನಿನ್ನ ವಾಕ್ಯಗಳನ್ನು ತಿಳಿಸಿಕೊಡುವಂತ ಬೋಧಕರನ್ನು ಅವರು ಕೊಡುವ ಸಂದೇಶವನ್ನು
ಆ ವಾಕ್ಯಗಳನ್ನು ಕೂಡ ಸ್ವಾಮಿ ನೀನು ಆಶೀರ್ವದಿಸು. ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ಕೂಡ ಆಶೀರ್ವದಿಸು ಸ್ವಾಮಿ. ಈ ಕಾರ್ಯಕ್ರಮವನ್ನು ಕೂಡ ನೀನು ಆಶೀರ್ವದಿಸು. ಈ ಒಂದು ಕಾರ್ಯಕ್ರಮದಲ್ಲಿ ಸೇರ್ತಕ್ಕಂಥ ಪ್ರತಿಯೊಂದು ನಿನ್ನ ಮಕ್ಕಳನ್ನು, ಅವರ ಕುಟುಂಬವನ್ನು, ಅವರನ್ನು ಕೂಡ ಸ್ವಾಮಿ ನೀನು ಆಶೀರ್ವಾದ ಮಾಡು ಸ್ವಾಮಿ. ಕರ್ತನೇ, ಮುಂಜಾನೆ ಎದ್ದು ನಿನ್ನ ಒಂದು ಈ ವಾರ್ತೆಯನ್ನು ಕೇಳುವುದಕ್ಕೆ ಸ್ವಾಮಿ ಅವರೆಲ್ಲರೂ ಕೂತಿರುವಾಗ ಸ್ವಾಮಿ ಎತ್ತಕ್ಕಾಗಿ ನಿನ್ನಲ್ಲಿ ಬಂದು ಕೂತು ನಿನ್ನ ವಾಕ್ಯಗಳನ್ನು ಕೇಳ್ತಾ ಇದ್ರೆ ಸ್ವಾಮಿ, ಅದು ನಿನ್ನ ಗೊತ್ತಿದೆಯಪ್ಪ. ಸಕಲವನ್ನು ಸೃಷ್ಟಿ ಮಾಡಿದಂತ ದೇವರು ನೀವು, ಸಮಸ್ತವನ್ನು ಆಳುವಂತ ರಾಜರು ನೀವು ಸ್ವಾಮಿ, ಎಲ್ಲವನ್ನು ಬಲ್ಲಾತರು ನೀನು ತಿಳಿದವನು ಸ್ವಾಮಿ. ನಿನ್ನ ಮಕ್ಕಳಿಗೆ ಏನು ಸಮಸ್ಯೆಗಳಿದೆ, ತೊಂದರೆಗಳಿದೆ, ಬಾಧೆಗಳಿದೆ ಅನ್ನೋದು ನಿನಗೆ ಗೊತ್ತಿದೆಯಪ್ಪ. ಈ ಒಂದು ದಿನದಲ್ಲಿ ಸ್ವಾಮಿ ನಿನ್ನ ಮಕ್ಕಳನ್ನು ನೀನು ಎಚ್ಚರಿಸಿ, ನಿನ್ನ ವಾಕ್ಯಗಳನ್ನು ಸಾರವಾಗಿ ನಾವೆಲ್ಲರೂ ಜೀವಿಸುವಂತೆ, ನಡೆಯುವಂತೆ ನಮ್ಮನ್ನು ಕರುಣಿಸಿ ಕಾಪಾಡಿ ಸ್ವಾಮಿ. ಹೌದು ಕರ್ತನೇ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿನದಲ್ಲಿ ಸ್ವಾಮಿ ಬೋಧಕ ತಿಳಿಸಿಕೊಡುವಂತ ಪ್ರತಿಯೊಂದು ವಾಕ್ಯಗಳೊಟ್ಟಿಗೆ ನಾವೆಲ್ಲರೂ ನಡೆದುಕೊಂಡು ಈ ದಿನವೆಲ್ಲ ಆ ವಾಕ್ಯಗಳನ್ನು ಅರ್ಥಕೊಂಡು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಜೀವಿಸುವಂತೆ, ನಡೆಯುವಂತೆ ನಮ್ಮನ್ನು ಕರುಣಿಸಿ ಒಳ್ಳೆ ಜ್ಞಾನ ಬುದ್ಧಿಯನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸು ಸ್ವಾಮಿ. ಸರ್ವಶಕ್ತನೇ, ಘನ ಮಾನ ಮಹಿಮೆ ಅಪ್ಪ ನೀನೊಬ್ಬನಿಗೆ ಸಲ್ಲಿಸುತ್ತಾ ನನ್ನನ್ನು ನಾನು ತಗ್ಗಿಸಿಕೊಂಡು ನಜರೇತಿನ ಯೇಸುವಿನ ಮುದ್ದಾದ ನಾಮದಲ್ಲಿ ದೀನನಾಗಿ ಅಲ್ಪನಾಗಿ ತಂದೆ ಮಗ ಪವಿತ್ರಾತ್ಮ ನಾಮದಲ್ಲಿ ಘನ ಮಾನ ಮಹಿಮೆ ನೀನೊಬ್ಬನಿಗೆ ಸಲ್ಲಿಸುತ್ತಾ ದೇವ ನಿನ್ನ ಪಾದಕ್ಕೆ ಅಡ್ಡ ಬಿದ್ದು ಬೇಡಿ ಹೊಂದಿದ್ದೇನೆ ನಮ್ಮ ಜೀವವುಳ್ಳ ಯೇಸುವೆ, ಆಮೆನ್. ಆಮೆನ್, ಆಮೆನ್, ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಉತ್ತಮವಾದಂತಹ ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ನಾನು ಹಾಡುವಂತನಾಗಿದ್ದೇನೆ. ಮಾತಾಡು ನನ್ನ ಯೇಸುವೆ, ನನ್ನ ಜೊತೆ ಮಾತಾಡು ನನ್ನ ಪ್ರಭುವೇ, ಮಾತಾಡು ನನ್ನ ಯೇಸುವೆ, ನನ್ನ ಜೊತೆ ಮಾತಾಡು ನನ್ನ ಪ್ರಭುವೇ. ನಿನ್ನ ಮಾತುಗಳು ಜೀವದ ಬುಗ್ಗೆಗಳು, ನಿನ್ನ ಮಾತುಗಳು ಪ್ರಾಣ ಕೊಡುವು, ನಿನ್ನ ಮಾತುಗಳು ಜೀವದ ಬುಗ್ಗೆಗಳು, ನಿನ್ನ ಮಾತುಗಳು ಪ್ರಾಣ ಕೊಡುವು, ನಿನ್ನ ವಾಕ್ಯಗಳು ಕಾಲಿಗೆ ದೀಪವು, ನಿನ್ನ ವಾಕ್ಯಗಳು ದಾರಿಗೆ ಬೆಳಕು, ನಿನ್ನ ವಾಕ್ಯಗಳು ಕಾಲಿಗೆ ದೀಪವು, ನಿನ್ನ ವಾಕ್ಯಗಳು ದಾರಿಗೆ ಬೆಳಕು. ಮಾತಾಡು ನನ್ನ ಯೇಸುವೆ, ನನ್ನ ಜೊತೆ ಮಾತಾಡು ನನ್ನ ಪ್ರಭುವೇ. ಬಾಯಾರಿದ ಜಿಂಕೆ ನೀರನ್ನು ಬಯಸಿದಂತೆ ನನ್ನ ಮನವು ನಿನ್ನನ್ನು ಬಯಸಿದೆ. ಬಾಯಾರಿದ ಜಿಂಕೆ ನೀರನ್ನು ಬಯಸಿದಂತೆ ನನ್ನ ಮನವು ನಿನ್ನನ್ನು ಬಯಸಿದೆ. ನಿನ್ನ ನುಡಿಗಳು ಚೆನೆಗಿಂತ ಸಿಹಿಯು, ನಿನ್ನ ಮಾತುಗಳು ತುಪ್ಪಕ್ಕಿಂತ ರುಚಿಯು, ನಿನ್ನ ನುಡಿಗಳು ಚೆನೆಗಿಂತ ಸಿಹಿಯು, ನಿನ್ನ ಮಾತುಗಳು ತುಪ್ಪಕ್ಕಿಂತ ರುಚಿಯು. ಮಾತಾಡು ನನ್ನ ಯೇಸುವೆ, ನನ್ನ ಜೊತೆ ಮಾತಾಡು ನನ್ನ ಪ್ರಭುವೇ. ಅಬ್ರಾಹ್ಮನಿಗೆ ಬಾ ಎಂದು ಕರೆದೆ, ಮೋಸೆಯರ ನರಿಗೆ ಹೋಗು ಎಂದು ಹೇಳಿದೆ.
ಅಬ್ರಹಾಮನಿಗೆ ಬಾ ಎಂದು ಕರೆದೆ, ಮೋಸೆ ಆರೋನರಿಗೆ ಹೋಗಿ ಎಂದು ಹೇಳಿದೆ, ಎಲಿಯನಿಗೆ ನೀನು ಹೇಳು ಎಂದು ಹೇಳಿದ, ಸಮುವೇಲನಿಗೆ ಹೆಸರೆತ್ತಿ ಕರೆದೆ, ಸಮುವೇಲನಿಗೆ ಹೇಳು ಎಂದು ಹೇಳಿದೆ, ಸಮುವೇಲನಿಗೆ ಹೆಸರೆತ್ತಿ ಕರೆದೆ, ಮಾತಾಡು ನನ್ನ ಯೇಸುವೆ, ನನ್ನ ಜೊತೆ ಮಾತಾಡು ನನ್ನ ಪ್ರಭುವೇ, ಮಾತಾಡು ನನ್ನ ಯೇಸುವೆ, ನನ್ನ ಜೊತೆ ಮಾತಾಡು ನನ್ನ ಪ್ರಭುವೇ, ನಿನ್ನ ಮಾತುಗಳು ಜೀವದ ಬುಗ್ಗೆಗಳು, ನಿನ್ನ ಮಾತುಗಳು ಪ್ರಾಣ ಕೊಡುವು, ನಿನ್ನ ಮಾತುಗಳು ಜೀವದ ಬುಗ್ಗೆಗಳು, ನಿನ್ನ ಮಾತುಗಳು ಪ್ರಾಣ ಕೊಡುವು, ಮಾತಾಡೋ ನನ್ನ ಯೇಸುವೆ, ನನ್ನ ಜೊತೆ ಮಾತಾಡೋ ನನ್ನ ಪ್ರಭುವೇ. ಮಾತಾಡುವ ದೇವರು ನಿರಂತರವಾಗಿ ತನ್ನ ಭಕ್ತರ ಜೊತೆಯಲ್ಲಿ ಮಾತಾಡುವಂತನಾಗಿದ್ದಾನೆ. ಕೀರ್ತನೆಗಾರನು ಅದನ್ನೇ ತಾನೇ ನಮಗೆ ಈ ಬೆಳಗಿನ ಜಾವದಲ್ಲಿ ತಿಳಿಸುವಂತನಾಗಿದ್ದಾನೆ. ಆತನ ಯಾಜಕರಲ್ಲಿ ಮೋಸೆ ಆರೋನರು ಆತನ ಹೆಸರಿನಲ್ಲಿ ಪ್ರಾರ್ಥಿಸುವವರೊಳಗೆ ಸಮುವೇಲನು ಪ್ರಾರ್ಥಿಸಿಕೊಂಡಾಗೆಲ್ಲ ಯೆಹೋವನು ಅವರಿಗೆ ಸದುತ್ತರವನ್ನ ದಯಪಾಲಿಸುತ್ತಿದ್ದನು. ಆತನು ಮೇಘ ಸ್ತಂಭದಲ್ಲಿದ್ದವರೊಡನೆ ಮಾತಾಡುತ್ತಿದ್ದನು. ಅವರು ಆತನ ವಿಧಿ ನಿಯಮಗಳನ್ನು ಕೈಕೊಂಡವರು. ನಮ್ಮ ಯೆಹೋವ ದೇವರೇ ಅವರಿಗೆ ಉತ್ತರ ಕೊಟ್ಟವನು ನೀನೇ. ನೀನು ದುಷ್ಕೃತ್ಯಗಳಿಗಾಗಿ ಅವರನ್ನ ದಂಡಿಸುತ್ತಿದ್ದರು ಕ್ಷಮಿಸುವ ದೇವರಾಗಿದ್ದಿ. ನಮ್ಮ ಯೆಹೋವ ದೇವರನ್ನು ಘನಪಡಿಸಿರಿ, ಆತನ ಪರಿಶುದ್ಧ ಪರ್ವತದ ಕಡೆಗೆ ಅಡ್ಡ ಬೀಳಿರಿ. ನಮ್ಮ ಯೆಹೋವ ದೇವರು ಪರಿಶುದ್ಧನು. ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ, ದೇವರು ಯಾವಾಗಲೂ ತನ್ನ ಭಕ್ತರ ಜೊತೆಯಲ್ಲಿ ಮಾತಾಡಲು ಸಿದ್ಧನಾಗಿದ್ದಾನೆ. ಆತನ ಜೊತೆಯಲ್ಲಿ ಮಾತನಾಡುವಂತ ಭಕ್ತರು ದೇವರ ಮಕ್ಕಳು ನಾವಾಗಬೇಕಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ಈ ಬೆಳಗಿನ ಜಾವದಲ್ಲಿ ಮೋಸೆ ಆರೋನರು ಪ್ರಾರ್ಥಿಸುವಾಗ, ಸಮುವೇಲನು ಪ್ರಾರ್ಥಿಸುವಾಗ ಯೆಹೋವನು ಅವರಿಗೆ ಸದುತ್ತರವನ್ನು ದಯಪಾಲಿಸುತ್ತಿದ್ದನು. ಮೇಘ ಸ್ತಂಭದಲ್ಲಿ ಇದ್ದುಕೊಂಡು ಅವರೊಡನೆ ಮಾತಾಡುತ್ತಿದ್ದನು ಎಂಬುದಾಗಿ ನಾವು ನೋಡುವಂತಾಗಿದೆ. ಈ ಕೊನೆ ಕಾಲದಲ್ಲಿ ಜೀವಿಸುವಂತಹ ದೇವರ ಮಕ್ಕಳು ದೇವರ ಜೊತೆಯಲ್ಲಿ ನಿಕಟವಾದಂತ ಸಂಬಂಧದಲ್ಲಿ ಇರಬೇಕಾದರೆ ದೇವರ ಜೊತೆಯಲ್ಲಿ ನಾವು ಮಾತಾಡಬೇಕಾಗಿದೆ. ನಾವು ಮಾತಾಡಿದಾಗ ದೇವರು ನಮ್ಮ ಜೊತೆಯಲ್ಲಿ ಮಾತಾಡುವಂತವನಾಗಿದ್ದಾನೆ. ಅವರು ಪ್ರಾರ್ಥನೆ ಮಾಡುವಾಗ ಅವರ ಜೊತೆಯಲ್ಲಿ ದೇವರು ಮಾತಾಡುತ್ತಿದ್ದನು. ಮೇಘ ಸ್ತಂಭದಲ್ಲಿ ಇದ್ದುಕೊಂಡು ಆತನು ಮಾತಾಡುತ್ತಿದ್ದನು. ಹೇಗೆ ಅವರ ಪ್ರಾರ್ಥನೆಗಳಿಗೆ ಅವರು ಉತ್ತರವನ್ನು ಕೊಡ್ತಿದ್ದನು, ಆ ಒಂದೊಂದು ಉತ್ತರವು ಅವರ ಜೊತೆಯಲ್ಲಿ ಮಾತಾಡುವಂತ ಮಾತಾಗಿ. ಈ ಭೂಮಿ ಮೇಲೆ ಕೊನೆ ಕಾಲದಲ್ಲಿ ನಡೀತಿರುವಂತಹ ಪ್ರತಿಯೊಂದು ಕಾರ್ಯಗಳ ವಿಷಯದಲ್ಲಿ ದೇವರ ಮಕ್ಕಳಾದಂತ ನಾವು ದೇವರ ಜೊತೆಯಲ್ಲಿ ಮಾತನಾಡುತ್ತಾ ಈ ಭೂಮಿ ಮೇಲೆ ನಡೆಯುವಂತಹ ಪ್ರತಿಯೊಂದು ಕಾರ್ಯಗಳನ್ನ ಆತನಿಗೆ ನಾವು ನೆನಪು ಮಾಡಬೇಕಾಗಿದೆ, ತಿಳಿಸಬೇಕಾಗಿದೆ, ವಾರ್ತೆಗಳನ್ನ ಆತನಿಗೆ ಮುಟ್ಟಿಸಬೇಕಾಗಿದೆ. ಈ ಭೂಮಿ ಮೇಲೆ ನಡೀತಿರುವಂತಹ ಎಲ್ಲಾ ರೀತಿಯಾದಂತ ನೋವು, ಸಂಕಟ, ಹಿಂಸೆ, ಭಾರ, ಬಂಧನೆಗಳನ್ನ ಕರ್ತನ ಮುಂದೆ ಹೊಯ್ಯಬೇಕಾಗಿದೆ. ಹೃದಯದ ಭಾರವನ್ನು ಅರಿಯುವಂತಹ ದೇವರು ತನ್ನ ಮಕ್ಕಳ ಪ್ರಾರ್ಥನೆಯನ್ನು ಕೇಳಿ ಅವರಿಗೆ ಸದುತ್ತರವನ್ನ ದಯಪಾಲಿಸುವಂತಹ ದೇವರಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರ ಮಕ್ಕಳು ಮಾಡುವಂತ ಪ್ರತಿಯೊಂದು ಪ್ರಾರ್ಥನೆಯು ವ್ಯರ್ಥವಾಗದೆ ಈ ಲೋಕದಲ್ಲಿ ದೇವರ ಮಹತ್ ಕಾರ್ಯಗಳನ್ನ, ಅದ್ಭುತ ಕಾರ್ಯಗಳನ್ನ ನಡೆಸುವಂತವುಗಳಾಗಿ ತಂದೆಯಾದ ದೇವರ ನಿಜವಾದಂತ ಆಶೀರ್ವಾದಗಳನ್ನ ಈ ಭೂಮಿಗೆ ತರುತ್ತಾ, ಈ ಭೂಮಿ ಮೇಲೆ ತಂದೆಯಾದ ದೇವರನ್ನ, ಸೃಷ್ಟಿಕರ್ತನಾದಂತ ದೇವರನ್ನ, ಸಕಲ ಜೀವಿಗಳು ಸೃಷ್ಟಿಸಲ್ಪಟ್ಟಂತ ದೇವರನ್ನ, ಸೃಷ್ಟಿಸಲ್ಪಟ್ಟಂತ ಪ್ರತಿಯೊಬ್ಬ ಜೀವಿಗಳು ಅರ್ಥ ಮಾಡಿಕೊಳ್ಳುವ ಹಾಗೆ, ತಿಳಿದುಕೊಳ್ಳುವ ಹಾಗೆ, ಆತನ ಮಹಿಮೆಯನ್ನ, ಆತನ ಶಕ್ತಿಯನ್ನ ಅರ್ಥ ಮಾಡಿಕೊಳ್ಳುವ ಹಾಗೆ
ದೇವರು ನಿರಂತರವಾಗಿ ಕಾರ್ಯ ಮಾಡುವಂತವನಾಗಿದ್ದಾನೆ. ತಮಗಾದಂತ ಪರಿಸ್ಥಿತಿಗಳಿಗೆ ದುಃಖಿಸುತ್ತಾ ಹಂಬಲಿಸುತ್ತಾ ಪ್ರಾರ್ಥಿಸುವಂತ ಜನರು ದೇವರಿಗೆ ಬೇಕಾಗಿದೆ. ಈ ಭೂಮಿ ಮೇಲೆ ನಡೆಯುವಂತ ಕಾರ್ಯಗಳನ್ನ ದೇವರಿಗೆ ಮೊರೆ ಇಡುವಂತ ಜನರು ದೇವರಿಗೆ ಬೇಕಾಗಿದೆ. ನೆಹೆಮೀಯನ ಪ್ರವಾದನೆಯಲ್ಲಿ ನಾವು ನೋಡುವಂತರಾಗಿದ್ದೇವೆ. 1ನೇ ಅಧ್ಯಾಯದಲ್ಲಿ ಕೆಲವು ವಚನಗಳನ್ನ ಓದುವಾಗ ಅಲ್ಲಿ ಹೀಗೆ ಬರೆಯುತ್ತಾನೆ, ಹಕ್ಕಲನ ಮಗನಾದ ನೆಹೆಮೀಯನ ಮಾತುಗಳು. 20ನೇ ವರ್ಷದ ಮಾರ್ಗಶೀರ್ಷ ಮಾಸದಲ್ಲಿ ನಾನು ಸೂಸನ್ ಪಟ್ಟಣದಲ್ಲಿ ಅರಮನೆಯಲ್ಲಿದ್ದಾಗ ನನ್ನ ಸಹೋದರರಲ್ಲಿ ಒಬ್ಬನಾದ ಹನಾನಿಯನು ಬೇರೆ ಕೆಲವು ಜನರು ಯಹೂದ್ಯದಿಂದ ನನ್ನ ಬಳಿಗೆ ಬಂದರು. ಸಭೆಯವರೊಳಗೆ ತಪ್ಪಿಸಿಕೊಂಡ ಯಹೂದ್ಯರು ಮತ್ತು ಯೆರೂಸಲೇಮಿನ ಸಮಾಚಾರವನ್ನು ನಾನು ಅವರ ಹತ್ತಿರ ವಿಚಾರಿಸುವಲ್ಲಿ ಅವರು ನನಗೆ ಸೆರೆಯೊಳಗೆ ತಪ್ಪಿಸಿಕೊಂಡ ಆ ಸಂಸ್ಥಾನದಲ್ಲಿ ವಾಸಿಸುತ್ತಿರುವವರು ಮಹಾ ಕಷ್ಟ ನಿಂದೆಗಳಿಗೆ ಒಳಗಾಗಿದ್ದಾರೆ. ಯೆರೂಸಲೇಮಿನ ಪೌಳಿಗೋಡೆಯು ಕೆಡವಲ್ಪಟ್ಟಿರುತ್ತದೆ, ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿರುತ್ತವೆ ಎಂದು ಹೇಳಿದರು. ನಾನು ಈ ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಅತ್ಯದು ಕೆಲವು ದಿವಸಗಳವರೆಗೂ ಶೋಕಿಸುತ್ತಾ ಉಪವಾಸವಾಗಿದ್ದ ಪರಲೋಕದ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೆನು. ಆ ವಿಜ್ಞಾಪನೆಗಳಲ್ಲಿ ನಾನು ಯೆಹೋವನಿಗೆ, ಮಹೋನ್ನತನು ಭಯಂಕರನು ಆಗಿರುವ ಪರಲೋಕದ ದೇವರೇ, ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವವನೇ, ಕೃಪೆ ಮಾಡಿ ಕಿವಿಗೊಡಬೇಕು, ಕಟಾಕ್ಷಿಸಬೇಕು, ನಿನ್ನ ಸೇವಕನ ಪ್ರಾರ್ಥನೆಯನ್ನು ಲಾಲಿಸಬೇಕು. ನಾನು ಈಗ ಹಗಲಿರುಳು ನಿನ್ನ ಸನ್ನಿಧಿಯಲ್ಲಿ ನಿನ್ನ ಸೇವಕರಾದ ಇಸ್ರಾಯೇಲರಿಗೋಸ್ಕರ ಪ್ರಾರ್ಥಿಸುತ್ತಾ ಅವರು ನಿನಗೆ ವಿರುದ್ಧವಾಗಿ ಮಾಡಿದ ಪಾಪಗಳನ್ನು ಅರಿಕೆ ಮಾಡುತ್ತಾ ಇದ್ದೇನೆ. ನಾನು ನನ್ನ ಪೂರ್ವಿಕರು ಆ ಪಾಪಗಳಲ್ಲಿ ಪಾಲುಗಾರರು. ನಾವು ನಿನಗೆ ದ್ರೋಹಿಗಳಾಗಿ ನಡೆಯುತ್ತಾ ಬಂದೆವು. ನೀನು ನಿನ್ನ ಸೇವಕರಾದ ಮೋಸೆಯ ಮುಖಾಂತರ ಕೊಟ್ಟ ಆಜ್ಞಾ ವಿಧಿ ನ್ಯಾಯಗಳನ್ನು ನಾವು ಕೈಕೊಳ್ಳಲಿಲ್ಲ. ನೀನು ಅವನ ಮುಖಾಂತರವಾಗಿ ನೀವು ಅವಿಧೇಯರಾದರೆ ನಿಮ್ಮನ್ನು ಜನಾಂಗಗಳೊಡನೆ ಚದುರಿಸಿ ಬಿಡುವೆನು. ನನ್ನ ಕಡೆಗೆ ತಿರುಗಿಕೊಂಡು ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದಾದರೆ ನಿಮ್ಮವರು ಆಕಾಶದ ಕೊನೆಯವರೆಗೂ ಒಯ್ಯಲ್ಪಟ್ಟರು. ನಾನು ಅವರನ್ನು ಅಲ್ಲಿಂದ ಕೂಡಿಸಿ ನನ್ನ ನಾಮ ಸ್ಥಾಪನೆಗೋಸ್ಕರ ಆರಿಸಿದ ಸ್ಥಳಕ್ಕೆ ತಿರುಗಿ ಬರಮಾಡುವೆನು ಎಂದು ಹೇಳಿದೆಯಲ್ಲ, ಆ ಮಾತನ್ನು ನೆನಪು ಮಾಡಿಕೊಳ್ಳಬೇಕು ಸ್ವಾಮಿ. ಅವರು ನಿನ್ನ ಸೇವಕರು. ನೀನು ನಿನ್ನ ಮಹಾಶಕ್ತಿ ಭುಜ ಪರಾಕ್ರಮಗಳಿಂದ ವಿಮೋಚಿಸಿದ ನಿನ್ನ ಪ್ರಜೆಗಳೂ ಆಗಿರುತ್ತಾರಲ್ಲ ಸ್ವಾಮಿ, ಕೃಪೆ ಮಾಡು. ನಿನ್ನ ಸೇವಕನಾದ ನನ್ನ ಪ್ರಾರ್ಥನೆಗೂ ನಿನ್ನ ನಾಮ ಸ್ಮರಣೆಯಲ್ಲಿ ಆನಂದಿಸುವ ನಿನ್ನ ಭಕ್ತರ ಪ್ರಾರ್ಥನೆಗೂ ಕಿವಿಗಳು. ನಿನ್ನ ಸೇವಕನು ಈ ಹೊತ್ತು ಆ ಮನುಷ್ಯನ ದಯೆಗೆ ಪಾತ್ರನಾಗುವಂತೆ ಕೃತಾರ್ಥನಾಗುವಂತೆ ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸಿದನು. ದೇವರ ವಾಕ್ಯಗಳಲ್ಲಿ ದೇವರ ಸೇವಕರು ಪ್ರಾರ್ಥಿಸುವ ಹಾಗೆ ಅಲ್ಲ, ಅವರ ಪ್ರಾರ್ಥನೆಗೆ ಉತ್ತರವನ್ನು ಕೊಡುತ್ತಲೇ ಬಂದನು. ಅವರ ಕಷ್ಟಗಳಿಂದ ಸಂಕಟಗಳಿಂದ ಅವರನ್ನ ಬಿಡಿಸುತ್ತಲೇ ಬಂದನು. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಪ್ರಾರ್ಥಿಸುವ ಹಾಗೆ ಅಲ್ಲ, ದೇವರ ಭಕ್ತರು ಅವರ ಪ್ರಾರ್ಥನೆ ಅವರ ಮೊರೆಗಳು ದೇವರು ಆರಿಸಿಕೊಂಡಂತ ಜನಾಂಗಕ್ಕಾಗಿ, ದೇವರು ಸೃಷ್ಟಿಸಿದಂತ ಮಾನವರಿಗಾಗಿ ಪ್ರಾರ್ಥಿಸುವಂತ ಪ್ರಾರ್ಥನೆ ಆಗಿದೆ. ಯಾವ ವ್ಯಕ್ತಿಯು ತನಗಾಗಿ, ತನ್ನ ಕುಟುಂಬಕ್ಕಾಗಿ, ತನ್ನ ಮಕ್ಕಳಿಗಾಗಿ, ತನ್ನ ಸ್ವಾರ್ಥ ಸುಖಕ್ಕಾಗಿ ಬಯಸದೆ ಮಾಡಿದಂತ ಅನೇಕ ಪ್ರಾರ್ಥನೆಗಳನ್ನ ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ. ದೇವರು ತನ್ನ ಮಕ್ಕಳು ಇತರರಿಗಾಗಿ ಮಾಡುವಂತ ಪ್ರಾರ್ಥನೆಯನ್ನ ಅತ್ಯಾಸಕ್ತಿಯಿಂದ ಕೇಳುವವನಾಗಿ, ಅವರ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಡುವುದರ ಮುಖಾಂತರವಾಗಿ ಅವರೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ಸದಾಕಾಲ ಜೀವಿಸುವಂತಹ ದೇವರು, ಯಾವಾಗಲೂ ನಿರಂತರವೂ ಇರುವಾತನು ಮಾತಾಡುವಂತವನಾಗಿದ್ದಾನೆ. ತನ್ನ ವಾಕ್ಯಗಳ ಮುಖಾಂತರವಾಗಿ ನಮ್ಮ ಜೊತೆಯಲ್ಲಿ ಮಾತಾಡ್ತಾನೆ. ನಾವು ಮಾಡುವಂತ ಪ್ರಾರ್ಥನೆಗಳಿಗೆ ಅವುಗಳು ಈ ಭೂಮಿ ಮೇಲೆ ನೆರವೇರುವಾಗ ಸದುತ್ತರವನ್ನು ಕೊಡುವುದರ ಮುಖಾಂತರವಾಗಿ ಪ್ರಾರ್ಥನೆ ಮಾಡುವಂತವನಾಗಿ, ದೇವರ ಸನ್ನಿಧಾನದಲ್ಲಿ ಹಂಬಲಿಸಿ ಪ್ರಾರ್ಥನೆ ಮಾಡುವಂತ ಪ್ರತಿಯೊಂದು ಪ್ರಾರ್ಥನೆಯು ದೇವರ ಸನ್ನಿಧಾನದಲ್ಲಿ ಬಹಳ ಬೆಲೆಯುಳ್ಳದಾಗಿದೆ. ಯಾಕಂತಂದ್ರೆ ದೇವರು ಅವರ ಪ್ರಾರ್ಥನೆ ಕೇಳುವಂತವನಾಗಿದ್ದಾನೆ. ಎಷ್ಟೋ ಸಾರಿ ದೇವರು ಮಾಡಬೇಕೆಂದಿರುವಂತ ಕೇಡನ್ನ ಮಾಡದ ಹಾಗೆ ಮನ ಮರುಗಿ ಆತನು ಹಿಂದಿರುಗಿ ಆತನು ಈ ಭೂಮಿ ಮೇಲೆ ಅನೇಕ
ಪಟ್ಟಣಗಳನ್ನ ಉಳಿಸಿದ್ದಾನೆ. ನಿನಗೆ ಜನರು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ಮೊರೆ ಇಟ್ಟಾಗ ಅವರನ್ನ ನಾಶಪಡಿಸಬೇಕೆಂದಂತ ದೇವರು ಅವರನ್ನ ನಾಶಪಡಿಸದೆ ಒಂದು ನರ ಪ್ರಾಣಿಯಾದ್ರೂ ಅಲ್ಲಿ ಅಳಿಸಿ ಹೋಗದಂತೆ ಅವರೆಲ್ಲರನ್ನ ಉಳಿಸಿದರು ಎಂಬುದಾಗಿ ನೋಡುತ್ತೇವೆ. ಇಸ್ರಾಯೇಲ್ ಜನಾಂಗವು 70 ವರ್ಷಗಳ ಕಾಲ ಆ ಒಂದು ಬಾಬೆಲ್ ಪಟ್ಟಣದಲ್ಲಿ ಸರಿಯಾಗಿ ವಾಸಿಸುತ್ತಿರುವಾಗ ಬಿಡುಗಡೆಗಾಗಿ ಎಷ್ಟೋ ಜನರು ಪ್ರಾರ್ಥಿಸುತ್ತಿದ್ದರು. ದಾನಿಯೇಲನು, ಶದ್ರಕ್, ಮೇಷಕ್, ಅಬೇದ್ನೆಗೋನು, ಅಜರ್ಯನು, ಜಕರ್ಯನು, ಅನೇಕ ಪ್ರವಾದಿಗಳು ಪ್ರಾರ್ಥನೆ ಮಾಡ್ತಿದ್ದರು. ಅವರ ಪ್ರಾರ್ಥನೆಗೆ ಎಲ್ಲ ದೇವರು ಸದುತ್ತರವನ್ನು ಕೊಡಲಿಕ್ಕೆ ಸಿದ್ಧವಾಗುತ್ತಾನೆ. ಅವರು ನಿರಂತರವಾದಂತ ನಿಕಟವಾದ ಸಂಬಂಧದ ಪ್ರಾರ್ಥನೆಯ ಮಾತುಗಳಿಂದ ದೇವರು ಉತ್ತರವನ್ನು ಕೊಡುವುದರ ಮುಖಾಂತರವಾಗಿ ಅವ್ರ ಜೊತೆಲಿ ಮಾತಾಡುವಂತವನಾಗಿದ್ದನು. ಕೆಲವು ಸಾರಿ ನೇರವಾಗಿ ಅವರ ಜೊತೆಲಿ ಮಾತನಾಡ್ತಿದ್ದನು, ಕೆಲವು ಸಾರಿ ಕನಸುಗಳ ಮುಖಾಂತರವಾಗಿ ಅವ್ರ ಜೊತೆಲಿ ಮಾತನಾಡ್ತಿದ್ದನು, ಕೆಲವು ಸಾರಿ ದರ್ಶನಗಳ ಮುಖಾಂತರವಾಗಿ ಅವ್ರ ಜೊತೆಲಿ ಮಾತನಾಡ್ತಿದ್ದನು. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನಮಾನಗಳಲ್ಲಿಯೂ ಕರ್ತನ ಸನ್ನಿಧಾನದಲ್ಲಿ ಕುಳಿತು ದೇವರೊಟ್ಟಿಗೆ ಮಾತನಾಡುವಂತ ದೇವರ ಭಕ್ತರು ಬೇಕಾಗಿದ್ದಾರೆ. ಅದಕ್ಕಾಗಿಯೇ ದೇವರು ಸತ್ಯ ವೇದದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳುವಂತನಾಗಿದ್ದಾನೆ. ಎಡೆಬಿಡದೆ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳುವಂತನಾಗಿದ್ದಾನೆ. ಯಾವಾಗಲೂ ಪ್ರಾರ್ಥಿಸುತ್ತಾ ಇರಿ ಎಂಬುದಾಗಿ ಹೇಳುವಂತನಾಗಿದ್ದಾನೆ. ದೇವರ ಮಕ್ಕಳು ತಾನು ಆರಿಸಿಕೊಂಡಂತ ಜನಾಂಗದ ಬಿಡುಗಡೆಗಾಗಿ ಈ ಭೂಮಿ ಮೇಲೆ ಕಷ್ಟ, ಸಂಕಟ, ನೋವು, ಹಿಂಸೆಗಳಿಂದ, ಅತ್ಯಾಚಾರ, ಅನ್ಯಾಯ, ಅಕ್ರಮಗಳಿಗೆ ಸಿಕ್ಕಿ ಬಳಲುತ್ತಿರುವ ಜನರ ಬಿಡುಗಡೆಗಾಗಿ ಕಾರ್ಯ ಮಾಡುವುದಕ್ಕಾಗಿ ಕಾಯುವಂತನಾಗಿದ್ದಾನೆ. ಈ ಭೂಮಿ ಮೇಲೆ ಈ ಲೋಕದ ಎಲ್ಲಾ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡಲು ತಾನು ಆರಿಸಿಕೊಂಡಂತ ತನ್ನ ಜನರು ಈ ಭೂಮಿ ಮೇಲೆ ನಡೆಯುತ್ತಿರುವಂತಹ ಪ್ರತಿಯೊಂದು ಕಾರ್ಯಗಳನ್ನ ದಿನನಿತ್ಯವೂ ನೆಹೆಮೀಯನು ಮೊರೆ ಇಟ್ಟ ಹಾಗೆ, ದಾನಿಯೇಲನು ಮೊರೆ ಇಟ್ಟ ಹಾಗೆ, ಜಕರ್ಯನು ಮೊರೆ ಇಟ್ಟ ಹಾಗೆ, ಇಸ್ರಾಯೇಲರು ಮೊರೆ ಇಟ್ಟ ಹಾಗೆ ಈ ಕೊನೆ ಕಾಲದಲ್ಲಿ ದೇವರನ್ನ ಪ್ರೀತಿಸುವಂತ ದೇವರ ಮಕ್ಕಳು ಹಗಲು ರಾತ್ರಿ ದೇವರ ಸನ್ನಿಧಿಗೆ ಮೊರೆ ಇಡಬೇಕಾಗಿದೆ. ಮಾತಾಡುವಂತಹ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವಂತವನಾಗಿದ್ದಾನೆ. ನಮಗೆ ಸರಿತ್ರವನ್ನು ಕೊಡುವುದರ ಮುಖಾಂತರವಾಗಿ ಆತನು ನಮ್ಮ ಜೊತೆಲಿ ಮಾತನಾಡುವಂತವನಾಗಿದ್ದಾನೆ. ನಮ್ಮ ಪ್ರಾರ್ಥನೆಯು ಎಲ್ಲಿ ವ್ಯಕ್ತವಾಗದಂತೆ ದೇವರು ಕಾರ್ಯ ಮಾಡುವಂತ ದೇವರಾಗಿದ್ದಾನೆ. ನಾನು ಮತ್ತು ನೀವು ಈ ಕೊನೆ ಕಾಲದಲ್ಲಿ ಜೀವಿಸುತ್ತಿರುವಾಗ ಈ ಲೋಕದಲ್ಲಿ ನಡೆಯುತ್ತಿರುವಂತ ಎಲ್ಲಾ ಹೋರಾಟಗಳನ್ನ, ವಿಶೇಷವಾಗಿ ನಮ್ಮ ನೆರೆಯವರು ಕಷ್ಟದಲ್ಲಿ, ಸಂಕಟದಲ್ಲಿ, ನೋವಿನಲ್ಲಿ ಸಿಕ್ಕಿ ಬಳಲುತ್ತಿರುವಂತ ನಮ್ಮ ಜೊತೆಯ ದೇವರ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಎಷ್ಟೋ ಜನ ಬಡತನದಲ್ಲಿ ಸಿಕ್ಕಿಕೊಂಡು ಅನ್ಯಾಯ, ಅತ್ಯಾಚಾರಗಳಿಗೆ ಬಲಿಯಾಗುತ್ತಿದ್ದಾರೆ. ಹಣವಿರುವವರು, ಅಧಿಕಾರವಿರುವವರು, ಸಂಪತ್ತಿರುವವರು, ಸಾಲುಗಳು ಈ ಹೊತ್ತು ಅನೇಕ ಜನರನ್ನ ಎಲ್ಲಾ ರೀತಿಯಾದಂತ ದುರ್ಬಳಕೆಗೆ ಮಾಡಿಕೊಂಡು ಅವ್ರಿಗಾಗುವಂತ ಅನ್ಯಾಯಕ್ಕೆ ಯಾವುದೇ ರೀತಿಯಾದಂತ ಗತಿ ಪಡದೆ ಇನ್ನಷ್ಟು ಅವರನ್ನ ಅವಮಾನಕ್ಕೂ ಅನ್ಯಾಯಕ್ಕೂ ಒಳಪಡಿಸಿ ಅವರ ಮೇಲೆ ದೌರ್ಜನ್ಯ ಮಾಡುತ್ತಾ ಬದುಕುವವರಾಗಿದ್ದಾರೆ. ಎಷ್ಟೋ ಜನರು ಇಂಥ ನೋವುಗಳನ್ನ ಸಹಿಸಿಕೊಳ್ಳದೆ ಪ್ರಾಣವನ್ನ ಕಳೆದುಕೊಳ್ಳುತ್ತಿದ್ದಾರೆ, ನಷ್ಟಗಳನ್ನ ಅನುಭವಿಸುತ್ತಿದ್ದಾರೆ, ನೋವುಗಳಲ್ಲಿ ಬಳಲುತ್ತಿದ್ದಾರೆ, ಇಕ್ಕಟ್ಟುಗಳಲ್ಲಿ ಸಿಕ್ಕಿಕೊಂಡಿದ್ದಾರೆ, ಅನುಭವಿಸಲಾರದಂತ ಕಷ್ಟಗಳಲ್ಲಿ ಸಿಕ್ಕಿಕೊಂಡು ನಾಶವಾಗುತ್ತಿದ್ದಾರೆ. ಎಷ್ಟೋ ಜನರು ಬಡವರಿದ್ದಾರೆ. ಎಷ್ಟೋ ಜನರ ಕುಟುಂಬಗಳಲ್ಲಿ ಒಪ್ಪತ್ತಿಗೂ ಊಟವಿಲ್ಲದಂತಹ ಪರಿಸ್ಥಿತಿ ಇದೆ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಮಕ್ಕಳ ಮದುವೆಗಾಗಿ, ಮನೆಯಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳಿಗಾಗಿ ಎಷ್ಟೇ ಕಷ್ಟಪಟ್ಟರು ಅವರು ಅದರಿಂದ ಹೊರಗಡೆ ಬರಲಿಕ್ಕಾಗದಂತ ದುಸ್ಥಿತಿಯಲ್ಲಿ ಸಿಕ್ಕಿಕೊಂಡು ಗೋಳಾಡುವಂತವರಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಕೊನೆ ಕಾಲದಲ್ಲಿ ದೇವರ ಮಕ್ಕಳಾದಂತ ನಾವುಗಳು ಇಂಥ ಜನರ ಬಿಡುಗಡೆಗಾಗಿ ಪ್ರಾರ್ಥಿಸಬೇಕಾಗಿದೆ. ಲೋಕದಲ್ಲಿರುವಂತ ಸಂಕಟಕ್ಕಾಗಿ ಮಾತ್ರವಲ್ಲದೆ ಈ ಲೋಕದಲ್ಲಿ ಸಂಕಟ ಪಡುತ್ತಿರುವ ಪಾಪದ ಬಂಧನದಿಂದ ಬಿಡುಗಡೆಗಾಗಿ ಪ್ರತಿಯೊಬ್ಬ ಮಾನವನಿಗಾಗಿ ನಾವು ಪ್ರಾರ್ಥಿಸಿ ಹೋರಾಟ ಮಾಡಬೇಕಾಗಿದೆ. ಈ ಲೋಕದಲ್ಲಿ ದೇವರ ಸುವಾರ್ತೆಗಾಗಿ ನಾವು ಕಾರ್ಯ ಮಾಡಬೇಕಾಗಿದೆ. ದೇವರ ಸೇವೆ ನಡೆಯಬೇಕಾಗಿದೆ. ಈ ಲೋಕದಲ್ಲಿ ದುಷ್ಟತ್ವದಲ್ಲಿ ತುಂಬಿರುವಂತಹ ಪ್ರತಿಯೊಬ್ಬ ಮಾನವನ ಹೃದಯದ ಬಳಿಗೆ ಕರ್ತನ ಸಂದೇಶವು ಹೋಗಿ ಅವರನ್ನು ಎಚ್ಚರಪಡಿಸಬೇಕಾಗಿದೆ. ಪಾಪಕ್ಕೆ ಸಿಗುವಂತ ತಕ್ಕ ಶಿಕ್ಷೆಯ ಪ್ರತಿಫಲ ಏನೆಂಬುದನ್ನ ಅವರಿಗೆ ಗೋಚರಪಡಿಸಬೇಕಾಗಿದೆ. ನ್ಯಾಯ ವಿಧಿಸುವಂತ ದೇವರು ನ್ಯಾಯ ತೀರ್ಪನ್ನ ಮಾಡುವಾಗ ಅವರಿಗಾಗುವಂತ ಪರಿಸ್ಥಿತಿಗಳನ್ನು ನಾವು ತಿಳಿಸಿ ಹೇಳಬೇಕಾಗಿದೆ.
ದೇವರು ಪ್ರವಾದಿಗಳನ್ನ ಆರಿಸಿಕೊಂಡು ಅವರ ಜೀವಿತದಲ್ಲಿ ಮುಂದೆ ನಡೆದಿರುವಂತ ಎಲ್ಲಾ ವಿಷಯಗಳನ್ನ ತಿಳಿಸಿ ಅವರು ಹೋಗಿ ಸುವಾರ್ತೆಯನ್ನ ಸಾರುವಾಗ ಎಷ್ಟೋ ಜನರ ಹೃದಯಗಳು ಬದಲಾಗಿ ಆಗಬೇಕಾದಂತ ಎಲ್ಲ ನಷ್ಟಗಳಿಂದ ತಪ್ಪಿಸಿ ತನ್ನ ಜನಾಂಗಗಳನ್ನ ಬಿಡುಗಡೆ ಮಾಡದಂತ ದೇವರು ಇಂದಿಗೂ ಸಹ ತನ್ನ ಸತ್ಯವೇದದ ವಾಕ್ಯದ ಮುಖಾಂತರವಾಗಿ ಜನಾಂಗಗಳಿಗೆ ಮುಂದಾಗುವಂತ ದೇವರ ಕೋಪದಿಂದ ಜನರನ್ನ ಬಿಡಿಸಿಕೊಳ್ಳುವುದಕ್ಕೋಸ್ಕರ ಇವತ್ತು ನಾವು ಮಾತಾಡಬೇಕಾಗಿದೆ. ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸಬೇಕಾಗಿದೆ. ಯೆಶಾಯನು ಇಗೋ ನನ್ನನ್ನ ಕಳಿಸು ಎಂಬುದಾಗಿ ಹೇಳಿದಾಗೆ ದೇವರ ಮಕ್ಕಳಾದಂತ ನಾವು ದೇವರ ಮಾತುಗಳನ್ನ ತಿಳಿಸುವುದಕ್ಕೋಸ್ಕರ ದೇವರ ಜೊತೆಯಲ್ಲಿ ಮಾತಾಡಬೇಕಾಗಿದೆ. ಕರ್ತನು ನಾನೇ ನಿನಗೆ ಬಾಯಿಗೆ ಬಾಯಾಗಿದ್ದು ನಾನು ಮಾತಾಡುವೆನು ಎಂಬುದಾಗಿ ಹೇಳಿದ್ದಾನೆ. ಇವತ್ತು ತನ್ನನ್ನು ಹಂಬಲಿಸುವಂತ, ತನ್ನಲ್ಲಿ ಪ್ರಾರ್ಥಿಸುವಂತ, ತನ್ನಲ್ಲಿ ಮೊರೆ ಇಡುವಂತ ಭಕ್ತರನ್ನ ದೇವರು ಎದುರು ನೋಡುವಂತನಾಗಿದ್ದಾನೆ. ಎಚ್ಚರವಾಗಿದ್ದು ಪ್ರಾರ್ಥಿಸುವಂತ ಅವಕಾಶಗಳು ಪ್ರತಿಯೊಬ್ಬ ದೇವರ ಮಗಳ ಜೀವಿತದಲ್ಲಿ ಒದಗಿ ಬರುವಂತೆ ದೇವರು ಕಾರ್ಯ ಮಾಡುವಂತವನಾಗಿದ್ದಾನೆ. ದೇವರನ್ನ ಪ್ರೀತಿಸುವಂತ ಪ್ರತಿಯೊಂದು ಹೃದಯವು ದೇವರ ಜೊತೆಯಲ್ಲಿ ಮಾತನಾಡಲು ಹಂಬಲಿಸಬೇಕಾಗಿದೆ. ಕರ್ತನ ಸನ್ನಿಧಾನದಲ್ಲಿ ಕುಳಿತುಕೊಂಡು ದೇವರಿಗೆ ಮೊರೆ ಇಡಲು ಹಂಬಲಿಸಬೇಕಾಗಿದೆ. ಆಸಕ್ತಿಯುಳ್ಳವರಾಗಬೇಕಾಗಿದೆ, ಎಚ್ಚರವಾಗಿರಬೇಕಾಗಿದೆ. ಅಂತ ದಿನಮಾನಗಳನ್ನ ಈ ಕೊನೆ ಕಾಲದಲ್ಲಿ ದೇವರ ಮಕ್ಕಳು ಅನುಭವಿಸಬೇಕಾಗಿದೆ. ಕಷ್ಟದಲ್ಲಿದ್ದವರಿಗೆ, ನೊಂದವರಿಗೆ, ಎಲ್ಲಾ ರೀತಿಯಾದಂತಹ ನಿರಾಶ್ರಿತರಿಗೆ, ಬಡವರಿಗೆ, ಅನಾಥರಿಗೆ, ಅನ್ಯಾಯಕ್ಕೊಳಗಾದವರಿಗೆ, ಅಕ್ರಮಗಳಿಗೆ ಸಿಕ್ಕಿ ಬಳಲುತ್ತಿರುವವರಿಗಾಗಿ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ. ಎಷ್ಟೋ ಕಾಯಿಲೆಗಳು ವಾಸಿ ಆಗಲಾರದೆ ಎಷ್ಟೋ ಕುಟುಂಬಗಳಲ್ಲಿ ಕಣ್ಣೀರು ದುಃಖಗಳು ತುಂಬಿ ತುಳುಕ್ತವೆ. ಅಂತವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿದೆ. ಅನಾಥ ಮಕ್ಕಳು ಒಪ್ಪತ್ತಿಗೆ ಊಟವಿಲ್ಲದೆ ಕಷ್ಟಪಡುತ್ತಿದ್ದಾರೆ, ಅಂತವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿದೆ. ಸಭೆಗಳಲ್ಲಿ ಜನರು ಯಾವುದೇ ರೀತಿಯಾದಂತ ನಿರೀಕ್ಷೆಗಳಿಗೆ ಉತ್ತರವನ್ನ ಕಾಣದೆ ಹಗಲು ರಾತ್ರಿ ದೇವರಲ್ಲಿ ಮೊರೆ ಇಡುತ್ತಾ ದೇವರ ಸಹಾಯಕ್ಕಾಗಿ, ಅವರ ಅಭಿವೃದ್ಧಿಗಾಗಿ, ಅವರ ಹಿತಕ್ಕಾಗಿ, ಅವರ ಮಕ್ಕಳಿಗಾಗಿ ಎಲ್ಲಿಂದಲಾದರೂ ಸಹಾಯ ಬಂದೀತೋ ಎಂಬುದಾಗಿ ಹಂಬಲಿಸುತ್ತಾ ದಿನನಿತ್ಯವೂ ಕಾಯುವಂತ ಜನರಿದ್ದಾರೆ. ಅವರಿಗೋಸ್ಕರ ಪ್ರಾರ್ಥಿಸಬೇಕಾಗಿದೆ. ದೇವರ ಮಕ್ಕಳಾದಂತ ನಾವು ದೇವರ ಸೇವೆಯ ಭಾರವನ್ನು ಹೊರಬೇಕಾಗಿದೆ. ನೆಹೆಮೀಯನು ಪ್ರಾರ್ಥಿಸುವಾಗ ಗೋಳಾಡುತ್ತಾ ಉಪವಾಸವಿದ್ದು ಅಂಗಲಾಚಿ ಆತನು ಪ್ರಾರ್ಥಿಸುವಂತವನಾಗಿದ್ದಾನೆ. ಈ ಕೊನೆ ಕಾಲದಲ್ಲಿ ನೆಹೆಮೀಯನಂತ ಪ್ರವಾದಿಗಳು, ದಾವೀದನಂತ ಪ್ರವಾದಿಗಳು, ದಾನಿಯೇಲನಂತ ಪ್ರವಾದಿಗಳು ಹಗಲು ರಾತ್ರಿ ಪ್ರಾರ್ಥಿಸುವಂತ ದೇವರ ಮಕ್ಕಳು ತನ್ನ ಸನ್ನಿಧಾನಕ್ಕೆ ಎರಗಿ ಬರುವುದಕ್ಕಾಗಿ ದೇವರು ಕಾಯುವಂತವನಾಗಿದ್ದಾನೆ. ದೇವರು ಮಾತಾಡುವಂತ ದೇವರಾಗಿದ್ದಾನೆ. ದೇವರು ಮಾತಾಡಿದ ಮಾತಿನಂತೆ ಈ ಭೂಮಿ ಮೇಲೆ ಎಲ್ಲವೂ ನಡೆಯುವಂತವುಗಳಾಗಿವೆ. ಲೋಕದಲ್ಲಿ ಇರುವಂತ ಮೊರೆಯನ್ನ ದೇವರಿಗೆ ಮುಟ್ಟಿಸಬೇಕಾಗಿದೆ. ಹಗಲು ರಾತ್ರಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸಬೇಕಾಗಿದೆ. ಯೇಸು ಕ್ರಿಸ್ತನು ಬೆಳಗಾಗುವಾಗಲೇ ಮುಂಜಾನೆ ಎದ್ದು ಲೋಕದಲ್ಲಿ ನಡೆಯುವಂತ ಎಲ್ಲಾ ಘೋರವಾದ ಸಂಕಟಗಳಿಗಾಗಿ ತಂದೆಯಾದ ದೇವರಲ್ಲಿ ಮೊರೆ ಇಡುವಂತವನಾಗಿದ್ದಾನೆ. ಈ ಭೂಮಿ ಮೇಲೆ ಜೀವಿಸುವಂತ ದೇವರ ಮಕ್ಕಳು, ಕರ್ತನನ್ನ ಪ್ರೀತಿಸುವಂತ ದೇವರ ಮಕ್ಕಳು ಈ ಲೋಕದಲ್ಲಿ ನಡೆಯುವಂತ ಕಾರ್ಯಗಳಿಗಾಗಿ ಹಂಬಲಿಸಿ ದೇವರಲ್ಲಿ ಮೊರೆ ಇಡಬೇಕಾಗಿದೆ. ಯಾಕಂತಂದ್ರೆ ಆತನ ಬರಣವು ಬಹಳ ಹತ್ತಿರವಾಗಿದೆ. ಆತನು ಬರುವುದರೊಳಗಾಗಿ ಕರ್ತನ ರಾಜ್ಯಕ್ಕೆ ಸಿದ್ಧವಾಗಬೇಕಾದಂತ ಮಕ್ಕಳನ್ನ ಸಿದ್ಧಪಡಿಸಲು ಈ ಲೋಕದಲ್ಲಿ ಪಾಪದ ಬಂಧನದಲ್ಲಿ ಸಿಕ್ಕಿ ನಾಶವಾಗುತ್ತಿರುವಂತ ಜನರನ್ನ ಈ ನಾಶನದ ಬಂಧನದಿಂದ ಬಿಡುಗಡೆ ಮಾಡಲು, ಸೈತಾನನ ಬಲೆಗೆ ಸಿಕ್ಕಿಕೊಂಡು ಪಾಪದಲ್ಲಿ ಮುಳುಗಿ ಹೋಗಿರುವಂತ ಈ ಜನರನ್ನ ಸೈತಾನನ ಬಂಧನದಿಂದ ಬಿಡಿಸಿ ಕಾಪಾಡಲು ದೇವರ ಮಕ್ಕಳು ದೇವರ ಸನ್ನಿಧಾನದಲ್ಲಿ ಮಾತಾಡಬೇಕಾಗಿದೆ. ಮಾತಾಡುವ ದೇವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾನೆ. ಅದ್ಭುತ ಕಾರ್ಯಗಳನ್ನು ಮಾಡುವಂತ ದೇವರು ಇವತ್ತು ತನ್ನ ನಾಮದ ಘನತೆಗಾಗಿ, ತನ್ನ ಮಹಿಮೆಗಾಗಿ ಕಾರ್ಯ ಮಾಡುವಂತವನಾಗಿದ್ದಾನೆ. ಇಸ್ರಾಯೇಲ್ ಜನಾಂಗವನ್ನ ತನ್ನ ಭುಜಬಲ ಪರಾಕ್ರಮದಿಂದ ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಬಂದಂತ ದೇವರು, ಬಾಬೆಲ್ ದೇಶದಿಂದ ಬಿಡುಗಡೆ ಮಾಡಿಕೊಂಡು ಬಂದಂತ ದೇವರು, ಮತ್ತೆ ಅವರ ಸ್ಥಾನದಲ್ಲಿ ಸೇರಿಸಿ ಅವರನ್ನು ಆಶೀರ್ವದಿಸಿ ಅಭಿವೃದ್ಧಿ ಪಡಿಸಿ ತನ್ನ ನಾಮವನ್ನು ಮಹಿಮೆ ಪಡಿಸಿದಂತ ದೇವರು, ಇಸ್ರೇಲರಲ್ಲಿ ತಾನು ಆರಿಸಿಕೊಂಡಂತ ಪ್ರವಾದಿಗಳು ಮಾಡಿದಂತ ಪ್ರಾರ್ಥನೆಯನ್ನ ಕೇಳಿದಂತ ದೇವರು ಈ ಹೊತ್ತು ಸಹ ತನ್ನ ಸಭೆಗಳಲ್ಲಿ, ತನ್ನ ಜನರ ಮಧ್ಯದಲ್ಲಿ ತನ್ನ ನಾಮದ ಘನತೆಗಾಗಿ ಪ್ರಾರ್ಥಿಸುತ್ತಾ ಹೋರಾಟ ಮಾಡುತ್ತಿರುವ ದೇವರ ಮಕ್ಕಳ ಪ್ರಾರ್ಥನೆಗೆ ಸದುತ್ತರವನ್ನ ಕೊಡಲು ತಾನು ಸಿದ್ಧನಾಗಿದ್ದಾನೆ.
ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಹೇಳ್ತಾನೆ, ನಾನು ನನ್ನ ತಂದೆಯು ದಿನನಿತ್ಯವೂ ಕೆಲಸ ಮಾಡುವವರಾಗಿದ್ದೇವೆ. ಈ ಲೋಕ ಇರುವ ತನಕ ಮಾನವನ ರಕ್ಷಣೆಗಾಗಿ ದೇವರ ಆತ್ಮನ ಕಾರ್ಯಗಳು ಈ ಭೂಮಿ ಮೇಲೆ ನಡೆಯುವಂತವರಾಗಿದ್ದೇವೆ. ತಂದೆಯಾದ ದೇವರು, ಮಗನಾದಂತ ಯೇಸು ಕ್ರಿಸ್ತನು ಮಾನವನ ಹಿತಕ್ಕಾಗಿ ಕಾರ್ಯ ಮಾಡುವಂತವನಾಗಿದ್ದಾನೆ. ಆತನು ತನ್ನ ಭಕ್ತರ ಜೊತೆಗೆ ಮುಂದೆ ನಡೆಯುವಂತ ಕಾರ್ಯಗಳನ್ನ ತಿಳಿಸುವಂತವನಾಗಿದ್ದಾನೆ, ಎಚ್ಚರಪಡಿಸುವಂತವನಾಗಿದ್ದಾನೆ. ತನ್ನ ಮಕ್ಕಳಿಗೆ ದರ್ಶನದ ಮುಖಾಂತರವಾಗಿ, ಕನಸುಗಳ ಮುಖಾಂತರವಾಗಿ ಮಾತಾಡ್ತೇನೆಂಬುದಾಗಿ ವಾಗ್ದಾನ ಮಾಡಿದ್ದಾನೆ. ಯೊವೇಲನ ಪ್ರವಾದನೆಯಲ್ಲಿ ಅಂತ್ಯ ಕಾಲದಲ್ಲಿ ಎಲ್ಲಾ ಜನರ ಮಧ್ಯದಲ್ಲಿ ಯೌವನಸ್ಥರ ಮೇಲೆ ನನ್ನ ಆತ್ಮನನ್ನು ಸುರಿಸುವೆನು, ಅವರು ನನಗೋಸ್ಕರ ಪ್ರವಾದಿಸುವರು, ಮಾತಾಡುವರು ಎಂಬುದಾಗಿ ಹೇಳಿದ್ದಾನೆ. ಈ ಕೊನೆ ಕಾಲದಲ್ಲಿ ಆ ಆಶೀರ್ವಾದಗಳನ್ನು ಈ ಭೂಮಿ ಮೇಲೆ ತರುವುದಕ್ಕೋಸ್ಕರ ತಂದೆಯಾದ ದೇವರು ತನ್ನ ಮಕ್ಕಳಿಗಾಗಿ ಎದುರು ನೋಡುವಂತನಾಗಿದ್ದಾನೆ. ಕರ್ತನ ಸನ್ನಿಧಾನದಲ್ಲಿ ಯಥಾರ್ಥತ್ವದಿಂದ ತಮ್ಮ ಹೃದಯಗಳನ್ನ ಬಿಚ್ಚಿ ಈ ಭೂಮಿ ಮೇಲೆ ನಡೆಯುವಂತ ಎಲ್ಲಾ ಕಾರ್ಯಗಳಿಗೆ ಅನುತಾಪದಿಂದ ಪ್ರಾರ್ಥಿಸುವಂತ ದೇವರ ಮಕ್ಕಳ ಪ್ರಾರ್ಥನೆಗಾಗಿ ದೇವರು ಕಾಯುವಂತನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ನಾನು ಮತ್ತು ನೀವು ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವಾಗ ನಮ್ಮ ದೇವರು ಮಾತಾಡುವಂತ ದೇವರಾಗಿದ್ದಾನೆ, ನಮ್ಮ ಪ್ರಾರ್ಥನೆಯನ್ನು ಕೇಳುವಂತ ದೇವರಾಗಿದ್ದಾನೆ, ನಮಗೆ ಸದುತ್ತರವನ್ನು ಕೊಡುವಂತ ದೇವರಾಗಿದ್ದಾನೆ. ನಾವು ಕನಸು ಕಂಡವರಂತಿದ್ದೆವು, ಈಗ ಅದನ್ನು ಅನುಭವಿಸುತ್ತಿದ್ದೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. 126ನೇ ಕೀರ್ತನೆಯಲ್ಲಿ ದಾವೀದನು ಈ ಮಾತುಗಳನ್ನ ಬರೆಯುವಂತನಾಗಿದ್ದಾನೆ. ನಮ್ಮ ಸತ್ಯವೇದವನ್ನ ತೆರೆದು ನಾವು ಓದುವಾಗ 126ನೇ ಕೀರ್ತನೆಯಲ್ಲಿ ಮಾತುಗಳನ್ನ ಹೇಳ್ತಾನೆ. ಯೆಹೋವನು ನಮಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿದ್ದು ನಿಜ, ಆದುದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ. ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು. ಆಗ ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷ ಗೀತದಿಂದಲೂ ತುಂಬಿದವು. ಅನ್ಯ ಜನರು ಯೆಹೋವನು ಇವರಿಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿದ್ದಾನೆಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಯೆಹೋವನು ನಮಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿದ್ದು ನಿಜ, ಆದುದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ. ಮಾತಾಡುವಂತಹ ದೇವರು ಮಹತ್ಕಾರ್ಯಗಳನ್ನ ಮಾಡುವಂತವನಾಗಿದ್ದಾನೆ. ತನ್ನ ಮಕ್ಕಳು ಪ್ರಾರ್ಥಿಸುವಾಗ ಅವರ ಪ್ರಾರ್ಥನೆಗಳನ್ನ ಕೇಳುವಂತ ದೇವರು ತಾನು ತನ್ನ ಕೃಪೆಯಿಂದ ಈ ಭೂಮಿ ಮೇಲೆ ಪ್ರಾರ್ಥನೆಗಳನ್ನ ಕೇಳಿದವನಾಗಿ ಸದುತ್ತರವನ್ನು ಕೊಟ್ಟು ತಾನು ಮಾಡುವಂತ ಕಾರ್ಯದ ಮುಖಾಂತರವಾಗಿ ಆತನು ಮಾತನಾಡುವಾಗ ಕಷ್ಟಗಳಲ್ಲಿ, ಸಂಕಟಗಳಲ್ಲಿ, ನೋವುಗಳಲ್ಲಿ, ದುಃಖಗಳಲ್ಲಿ, ಪಾಪದ ಬಂಧನದಲ್ಲಿ ಬಿದ್ದಿರುವಂತ ಮಕ್ಕಳಿಗೆ ಬಿಡುಗಡೆಯಾಗಿ ಅವರು ಇನ್ನೆಂದಿಗೂ ನಾವು ಇಂಥ ದಿನಗಳನ್ನ ನೋಡಲಿಕ್ಕಾಗದು ಎಂಬುದಾಗಿ ಅಂದುಕೊಂಡು ಜೀವಿಸುತ್ತಿರುವಾಗ ಕನಸುಗಳು ಕಾಣುವಂತೆ ಅವರ ಜೀವಿತದಲ್ಲಿ ಮಹತ್ಕಾರ್ಯಗಳನ್ನ ಮಾಡಿ ಅವರು ಸಂತೋಷ ಪಡುವ ಹಾಗೆ ಅವರ ಬಾಯಿ ನಗೆಯಿಂದಲೂ ಸಂತೋಷದಿಂದಲೂ ತುಂಬುವ ಹಾಗೆ ದೇವರು ಕಾರ್ಯ ಮಾಡುವಂತವನಾಗಿದ್ದಾನೆ. ದೇವರು ಸರ್ವಶಕ್ತನಾಗಿದ್ದಾನೆ, ಉನ್ನತೋನ್ನತನಾಗಿದ್ದಾನೆ, ಪರಾಕ್ರಮಶಾಲಿಯಾಗಿದ್ದಾನೆ. ದೇವರ ಮಕ್ಕಳು ಪ್ರಾರ್ಥಿಸುವ ಹಾಗೆಲ್ಲ ದೇವರು ಮೇಘಗಳೊಂದು ಮೇಲೆ ಆತನು ಇದ್ದುಕೊಂಡು ಅವರ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವಂತವನಾಗಿದ್ದಾನೆ. ಸಮುವೇಲನು, ಮೋಸೆ, ಆರೋನರು ಪ್ರಾರ್ಥಿಸುವಾಗ ದೇವರು ಅವರ ಸಂಗಡ ಮಾತಾಡುತ್ತಿದ್ದನು, ಅವರಿಗೆ ಸದುತ್ತರವನ್ನು ಕೊಡುತ್ತಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ನಾನು ಮತ್ತು ನೀವು ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವಾಗ ಅದೇ ದೇವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾನೆ, ಅದೇ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಡ್ತಾನೆ. ಅದೇ ರೀತಿಯಾದಂತಹ ಆಶೀರ್ವಾದಗಳನ್ನ ಈ ಭೂಮಿ ಮೇಲೆ ಕಷ್ಟಗಳಲ್ಲಿ, ಸಂಕಟಗಳಲ್ಲಿ, ನೋವುಗಳಲ್ಲಿ, ಬಾಧೆಗಳಲ್ಲಿ, ಹಿಂಸೆಗಳಲ್ಲಿದ್ದಂತಹ ಮಕ್ಕಳ ಜೀವಿತದಲ್ಲಿ ಅವರ ಕಷ್ಟಗಳನ್ನೆಲ್ಲ ಪರಿಹರಿಸಿ ಅವರ ಬಾಯಿ ನಗೆಯಿಂದ ತುಂಬುವಾಗೆ ಮಾಡ್ತಾನೆ. ಅವರು ಕನಸು ಕಂಡವರಂತೆ ಎಚ್ಚರವಾಗಿದ್ದು ದೇವರು ಮಾಡಿದ ಉಪಕಾರಗಳಿಗೆ ಸಂತೋಷದಿಂದ, ಸಂಭ್ರಮದಿಂದ, ಕೃತಜ್ಞತೆಯನ್ನು ಸಲ್ಲಿಸುವ ಹಾಗೆ ದೇವರು ಕಾರ್ಯ ಮಾಡುವಂತನಾಗಿದ್ದಾನೆ. ಅದ್ಭುತ ಕಾರ್ಯಗಳನ್ನ ಮಾಡುವಂತ ದೇವರು ನಿರಂತರವೂ ತನ್ನ ಮಕ್ಕಳ ಪ್ರಾರ್ಥನೆಯ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನ, ಮಹತ್ ಕಾರ್ಯಗಳನ್ನ ಮಾಡಿ ತನ್ನ ನಾಮವನ್ನು ಮಹಿಮೆಪಡಿಸುವಂತನಾಗಿದ್ದಾನೆ. ಈ ಲೋಕದ ಕಟ್ಟ ಕಡೆಗೆ ಮುಟ್ಟಬೇಕಾದ ಸತ್ಯದ ಸುವಾರ್ತೆಯು ಸಾರಲ್ಪಡುವಾಗೆ ತನ್ನ ಜನರನ್ನು ಉಪಯೋಗಿಸುವಂತವನಾಗಿದ್ದಾನೆ. ನನ್ನನ್ನ, ನಿಮ್ಮನ್ನ ದೇವರು ಆ ಉನ್ನತವಾದ ಸೇವೆಯಲ್ಲಿ ಆರಿಸಿಕೊಂಡಿದ್ದಾನೆ. ಆ ಸೇವೆಯ ಭಾರವನ್ನು ಹೊತ್ತುಕೊಳ್ಳುವುದಕ್ಕಾಗಿ ಕರೆದಿದ್ದಾನೆ. ಇವತ್ತು ನಾನು ಮತ್ತು ನೀವು ಈ ಸಮಯವನ್ನ ನಿದ್ರೆಯಿಂದ ಎಚ್ಚರವಾಗಿದ್ದ ಆಗಿರಬೇಕಾದ ಕಾಲವೆಂದು ತಿಳಿದು ಆತನ ಸನ್ನಿಧಾನದಲ್ಲಿ ಬಂದು ಕುಳಿತು ಈ ಭೂಮಿ ಮೇಲೆ ನಡೆಯುತ್ತಿರುವಂತಹ ಕಾರ್ಯಗಳನ್ನ, ಕಷ್ಟಗಳನ್ನ, ಸಂಕಟಗಳನ್ನ, ನೋವುಗಳನ್ನ, ಹಿಂಸೆಗಳನ್ನ ಕರ್ತನ ಮುಂದೆ ತರಬೇಕಾಗಿದೆ. ಬಿಡುಗಡೆಗಾಗಿ ಪ್ರಾರ್ಥಿಸಬೇಕಾಗಿದೆ. ಸಮುವೇಲನು ಪ್ರಾರ್ಥಿಸಿದ ಹಾಗೆ, ನೆಹೆಮೀಯನು ಪ್ರಾರ್ಥಿಸಿದ ಹಾಗೆ
ದಾನಿಯೇಲನನ್ನು ಪ್ರಾರ್ಥಿಸಿದ ಹಾಗೆ ಎಚ್ಚರವಾಗಿದ್ದು ನಾವು ಪ್ರಾರ್ಥಿಸಬೇಕಾಗಿದೆ. ಹಾಗೆ ಮಾಡುವಾಗೆ ದೇವರ ಆತ್ಮನು ತಾನು ಆರಿಸಿಕೊಂಡಂತ ದೇವರ ಮಕ್ಕಳಾದ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿ, ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ದಯಪಾಲಿಸಲಿ. ದೇವರ ಮಕ್ಕಳು ಎಲ್ಲಿಬ್ಬರು ಮೂವರು ಒಟ್ಟಾಗಿ ಸೇರಿಕೊಂಡು ಪ್ರಾರ್ಥಿಸುವಾಗ ನಾನು ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂತ ದೇವರು ಈ ಬೆಳಗಿನ ಜಾವದಲ್ಲಿ ಕಾರ್ಯ ಮಾಡಲಿ. ಈ ಲೋಕದಲ್ಲಿ ಬಿಡುಗಡೆಗಾಗಿ ಹಂಬಲಿಸುವಂತ ಪ್ರತಿಯೊಂದು ಆತ್ಮಗಳನ್ನ ಬಿಡುಗಡೆಗೊಳಿಸಿ ತನ್ನ ಮಹಿಮೆಯುಳ್ಳ ರಾಜ್ಯಕ್ಕೆ ಸಿದ್ಧಪಡಿಸಲಿ. ಈ ಲೋಕದಲ್ಲಿ ಅನುಭವಿಸುವಂತ ಎಲ್ಲಾ ಕಷ್ಟಗಳಿಂದ, ಸಂಕಟಗಳಿಂದ, ಬಾಧೆಗಳಿಂದ, ಬಂಧನಗಳಿಂದ ಬಿಡುಗಡೆ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ. ಹಾಗೆ ದೇವರ ಆತ್ಮನು ನಮ್ಮೆಲ್ಲರನ್ನು ಉಪಯೋಗಿಸಿಕೊಂಡು ಈ ಭೂಮಿ ಮೇಲೆ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳ ಜೊತೆಯಲ್ಲಿ ಮಾತಾಡುವ ಹಾಗೆ ದೇವರ ಆತ್ಮನು ಕಾರ್ಯ ಮಾಡಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕಾದಂತಹ ವಿಷಯಗಳು ಬಹಳ ಇದೆ. ಅವುಗಳಿಗೋಸ್ಕರ ದೇವರು ನಮ್ಮನ್ನು ಎಚ್ಚರಪಡಿಸುವಂತನಾಗಿದ್ದಾನೆ. ನಾವು ಪ್ರಾರ್ಥಿಸುವಾಗ ಈ ಭೂಮಿ ಮೇಲೆ ಇರುವಂತ ವಿಶೇಷವಾಗಿ ಕಾಯಿಲೆಯಿಂದ ಬಾಳ್ತಕ್ಕಂಥ ಮಕ್ಕಳಿಗಾಗಿ ಬಿಡುಗಡೆಗೆ ಪ್ರಾರ್ಥಿಸಬೇಕಾಗಿದೆ. ಬಡತನದಲ್ಲಿರ್ತಕ್ಕಂಥ ಮಕ್ಕಳ ಬಿಡುಗಡೆಗಾಗಿ ಪ್ರಾರ್ಥಿಸಬೇಕಾಗಿದೆ. ಎಷ್ಟೋ ಜನರು ಅಂಗವಿಕಲರಾಗಿ ಅವರ ಸ್ಥಿತಿಗತಿಗಳನ್ನ ಬದಲಾಯಿಸಿಕೊಳ್ಳಲಾಗದೆ ಅವರಿರುವಂತಹ ಪರಿಸ್ಥಿತಿಗಳಲ್ಲಿ ದಿನಾಲು ನಿಂದೆಗಳನ್ನ, ಸಂಕಟಗಳನ್ನ, ಕಣ್ಣೀರಿನ ತುತ್ತುಗಳನ್ನ ತಿನ್ನುವಂತ ಮಕ್ಕಳಾಗಿದ್ದಾರೆ. ಅಂತವರಿಗಾಗಿ ದೇವರು ಕಾರ್ಯ ಮಾಡಿ ಅವರನ್ನ ಬಿಡುಗಡೆಗೊಳಿಸಿ ಅವರ ಜೀವಿತದಲ್ಲಿ ನಗೆಯಿಂದ ತುಂಬಿಸುವ ಹಾಗೆ ಪ್ರಾರ್ಥನೆ ಮಾಡಬೇಕಾಗಿದೆ. ಅನಾಥ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿದೆ. ಅನಾಥ ವೃದ್ಧ ತಂದೆ ತಾಯಿಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿದೆ. ಎಷ್ಟೋ ಕುಟುಂಬಗಳು ಒಡೆದು ಹೋಗಿವೆ. ಅವರಲ್ಲಿ ಇರಬೇಕಾದಂತಹ ದಾಂಪತ್ಯ ಜೀವಿತ ಹಾಳಾಗಿದೆ. ಕುಟುಂಬದಲ್ಲಿ ಇರಬೇಕಾದಂತ ಸಂತೋಷವನ್ನ ಕಳೆದುಕೊಂಡಿದ್ದಾರೆ. ಇವತ್ತು ದೇವರ ಪ್ರೀತಿಯಿಂದ ಅಗಲಿ ಕುಟುಂಬಗಳಲ್ಲಿ ನೋವು, ದುಃಖ, ಸಂಕಟಗಳು ತುಂಬಿ ತುಳುಕ್ತಾ ಇವೆ. ಅಂತ ಕುಟುಂಬಗಳನ್ನ ದೇವರು ಮತ್ತೆ ಒಂದು ಗೂಡಿಸಿ ಆ ಕುಟುಂಬಗಳಲ್ಲಿ ದೇವರ ಅದ್ಭುತ ಕಾರ್ಯಗಳನ್ನ, ಮಹತ್ ಕಾರ್ಯಗಳನ್ನ ಮಾಡಬೇಕಾಗಿದೆ. ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಸಮಯದಲ್ಲಿ ಇದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ವಿಶೇಷವಾಗಿ ನನ್ನ ಜೊತೆಯಲ್ಲಿ ಈ ದಿನ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಕೂಡಿ ಬಂದಿರುವಂತ ತಾವೆಲ್ಲರೂ ಮೌನವಾಗಿ ನನ್ನ ಜೊತೆಯಲ್ಲಿ ಈ ಸಂಗತಿಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂದು ಕೇಳ್ಕೊಳ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ವಿಷಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚಿತವಾಗಿ ಮತ್ತೆ ತಮ್ಮಲ್ಲಿ ಯಾವುದಾದರೂ ಪ್ರಾರ್ಥನೆ, ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ನನಗೆ ತಿಳಿಸಬೇಕು ಎಂಬುದಾಗಿ ಕೇಳ್ಕೊಳ್ತೇನೆ. ಇಲ್ಲವಾದ್ರೆ ಪ್ರಾರ್ಥನೆ ಮಾಡೋಣ. ಹಾಗೆಯೇ ನಾವು ಪ್ರಾರ್ಥನೆ ಮಾಡುವಂತಹ ವಿಷಯಗಳನ್ನ ನೀವು ನೆನಪಲ್ಲಿ ಪೂಜಾ ಮತ್ತು ವಿನಯಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಖಂಡಿತವಾಗಿ ಹೀಗೆ ಅನೇಕ ವಿಷಯಗಳು ನಮ್ಮ ಮಧ್ಯದಲ್ಲಿ ಇದೆ. ಅವರುಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ನಾವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡೋಣ. ಹಗಲು ರಾತ್ರಿ ದೇವರಿಗೆ ಮೊರೆ ಇಡುವುದಾದ್ರೆ ಖಂಡಿತವಾಗಿಯೂ ದೇವರು ಕೊನೆ ಕಾಲದಲ್ಲಿ ಕಾರ್ಯ ಮಾಡ್ತಾನೆ. ತಾನು ತನ್ನ ವಾಗ್ದಾನಗಳನ್ನ ನೆರವೇರಿಸ್ತಾನೆ. ನಂಬಿಗಸ್ತನಾದಂತ ದೇವರು ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನ ಕೊಡುವುದನ್ನ ನಾವು ನಮ್ಮ ಕಣ್ಣಾರೆ ಕಂಡು ನಮ್ಮ ಜೀವಿತದಲ್ಲಿ ನಾವು ಅದನ್ನು ಅನುಭವಿಸುವ ಹಾಗೆ ದೇವರು ಕಾರ್ಯ ಮಾಡ್ತಾನೆ. ಆ ನಂಬಿಕೆಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ನಿನ್ನ ಪ್ರೀತಿ, ದಯೆ, ಕರುಣೆ, ಉಪಕಾರಗಳಿಗಾಗಿ ಕೊಂಡಾಟಗಳನ್ನ ಸಲ್ಲಿಸುತ್ತೇನೆ ರಾಜ. ಈ ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದ ನಮ್ಮನ್ನ ಎಚ್ಚರಪಡಿಸಿದಿ. ಕರ್ತನೆ, ನೆಹೆಮೀಯನು ಅಂಗಲಾಚಿ ಯೆರೂಸಲೇಮ್ ಪಟ್ಟಣಕ್ಕಾಗಿ, ಯೆರೂಸಲೇಮಿನ ಜನರಿಗಾಗಿ ಸ್ವಾಮಿ ನಿನ್ನಲ್ಲಿ ಮೊರೆ ಇಡುವಾಗ ಆತನ ಮೊರೆಯನ್ನ ಕೇಳಿ ಸದುತ್ತರವನ್ನ ದಯಪಾಲಿಸಿದಂತ ದೇವರು ನೀನಾಗಿದ್ದಿ. ಸತ್ಯವೇದದ ಮುಖಾಂತರವಾಗಿ ನಿನ್ನ ಭಕ್ತರು ನಿನಗೆ ಮೊರೆ ಇಡುವ ಹಾಗೆಲ್ಲ ನೀನು ಮೇಘದಿಂದ ಸ್ವಾಮಿ ನೀನು ಮಾತನಾಡಿ ಅವರಿಗೆ ಸದುತ್ತರವನ್ನು ಕೊಟ್ಟಂತ ದೇವರಾಗಿದ್ದಿ. ಅವರ ವಿಜ್ಞಾಪನೆಗಳಿಗೆ, ಅವರ ಮೊರೆಗಳಿಗೆ ಸ್ವಾಮಿ ನೀನು ಸದುತ್ತರವನ್ನು ಕೊಟ್ಟು ಎಲ್ಲ ಸಂಕಷ್ಟಗಳಿಂದ ಅವ್ರನ್ನ ಬಿಡುಗಡೆ ಮಾಡಿ ಅವರ ಜೀವಿತದಲ್ಲಿ ಮತ್ತೆ ಸ್ವಾಮಿ ಎಲ್ಲ ಕಷ್ಟ, ಸಂಕಟ, ನೋವು, ಬಾಧೆಗಳು ಮರೆತು ಹೋಗುವ ಹಾಗೆ ಸುಖವನ್ನು, ಸಂತೋಷವನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು ಅವರ ಕುಟುಂಬದಲ್ಲಿ, ಮಕ್ಕಳ ಮೊಮ್ಮಕ್ಕಳ ಜೀವಿತದಲ್ಲಿ ಸಮಾಧಾನವನ್ನು
ಸುಕ್ಷೇಮವನ್ನು ನಗುವನ್ನು ತರುವ ಹಾಗೆ ಕಾರ್ಯ ಮಾಡಿದಿ ತಂದೆ. ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಪ್ಪ. ಈ ಭೂಮಿ ಮೇಲೆ ಭಯ ಆತಂಕಗಳಿಲ್ಲದೆ ನೆಮ್ಮದಿಯಿಂದ ಬದುಕಬೇಕಾದರೆ ಸ್ವಾಮಿ, ನಿನ್ನ ಕೃಪೆಯು ಅತಿ ಹೆಚ್ಚಾಗಿ ನಿನ್ನಲ್ಲಿ ಮೊರೆ ಇಡುವಂತ ಮಕ್ಕಳಿಗೆ ಅವಶ್ಯವಾಗಿದೆ ಸ್ವಾಮಿ. ನೀನು ದಯಾಪರನಾಗಿದೆ, ಕ್ಷಮಿಸುವಂತ ದೇವರಾಗಿದೆ. ನಮ್ಮ ಅಪರಾಧಗಳನ್ನ ಕ್ಷಮಿಸು, ನಮ್ಮ ಪಾಪಗಳನ್ನ ಮನ್ನಿಸು. ದಿನನಿತ್ಯವೂ ಪಾಪದ ಕಾರ್ಯಗಳು ಹೆಚ್ಚಾಗುತ್ತಿರುವುದರಿಂದ ಈ ಭೂಮಿಯು ಬಾಧಿಸಲ್ಪಡುತ್ತಿದೆ. ಕಷ್ಟಗಳು, ಸಂಕಟಗಳು, ಸಮಸ್ಯೆಗಳು, ಶೋಧನೆಗಳು ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಬೆಟ್ಟದಂತೆ ಎದುರಾಗುತ್ತಿವೆ ಸ್ವಾಮಿ. ಸುನಾಮಿ ಹಾಗೆ ಪ್ರತಿಯೊಬ್ಬರನ್ನ ಬಡ್ಕೊಂಡು ಹೋಗುವಂತವರಾಗಿವೆ ಸ್ವಾಮಿ. ದಿನನಿತ್ಯವೂ ಪ್ರತಿ ದಿನದ ಜೀವಿತದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಬಲು ಹೋರಾಟ ಮಾಡಿ ಪ್ರಯಾಸ ಮಾಡಿ ಬದುಕಬೇಕಾಗಿದೆ ಸ್ವಾಮಿ. ಸುಖ ಸಂತೋಷದ ದಿನಗಳು ಇಲ್ಲವೆಂದು ಹೇಳುವಂತ ಕಾಲವು ಬಂದಿದೆ ಸ್ವಾಮಿ. ಇಂತಹ ಪರಿಸ್ಥಿತಿಯಲ್ಲಿ ಈ ಲೋಕವು ಪರಿತಪಿಸುತ್ತಿರುವಾಗ ಕರ್ತನೆ, ನಿನ್ನ ಮಕ್ಕಳಾದ ನಾವು ಅಂಗಲಾಚಿ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದು ಬಿಡುಗಡೆಗಾಗಿ ಪ್ರಾರ್ಥಿಸಬೇಕಾಗಿದೆ ಸ್ವಾಮಿ. ಯಾಕಂದರೆ ನಿನ್ನವರಾಗಿರ್ತಕ್ಕಂಥ ನಿನ್ನ ಮಕ್ಕಳು ಇಂತಹ ಸಮಯದಲ್ಲಿ ಇಂತಹ ಪರಿಸ್ಥಿತಿಗಳಿಂದ ಬಿಡುಗಡೆಗಾಗಿ ಸ್ವಾಮಿ ನಿನ್ನಲ್ಲಿ ಹಗಲು ರಾತ್ರಿ ಪ್ರಾರ್ಥಿಸಿದರು ಕರ್ತನೆ. ಅವರ ಪ್ರಾರ್ಥನೆಗಳಿಗೆ ಸದುತ್ತರವಾಗಿ ಮತ್ತೆ ನೀನು ಆರಿಸಿಕೊಂಡಂತಹ ಜನಾಂಗದ ಮಧ್ಯದಲ್ಲಿ ಸ್ವಾಮಿ ನೀನು ಅದ್ಭುತ ಕಾರ್ಯಗಳನ್ನು ಮಹತ್ ಕಾರ್ಯಗಳನ್ನು ಮಾಡಿ ಅವರ ಜೀವಿತವನ್ನ ಮತ್ತೆ ಸುಖ ಸಂತೋಷ ಸಮಾಧಾನಗಳಿಂದ ತುಂಬಿಸಿ ಅವರು ಕನಸು ಕಂಡವರಂತೆ ನೀನು ಮಾಡಿದ ಉಪಕಾರಗಳನ್ನು ಅನುಭವಿಸುವಾಗ ಅವರ ಜೀವಿತದಲ್ಲಿ ಸ್ವಾಮಿ ಅವರು ಎಚ್ಚರವಾಗಿ ನಿನಗೆ ಪ್ರಾರ್ಥಿಸುವಂತೆ ಕಾರ್ಯ ಮಾಡಿದ್ದಿ. ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವಂತೆ ಕಾರ್ಯ ಮಾಡಿದ್ದಿ ತಂದೆ. ನಾಮಕ್ಕೆ ಸ್ತೋತ್ರ. ಈ ಕೊನೆ ಕಾಲದಲ್ಲಿ ನಿನ್ನ ಪ್ರಾರ್ಥಿಸ್ತೇವೆ ಸ್ವಾಮಿ. ನಿನ್ನ ಮಕ್ಕಳಾದ ನಮ್ಮನ್ನು ಅಷ್ಟಪಡಿಸ್ತೇವೆ. ನಿನ್ನನ್ನು ನಂಬಿ ನಿನ್ನನ್ನು ಪ್ರಾರ್ಥಿಸುತ್ತಿರುವ ಮೊರೆಯುತ್ತಿರುವ ಪ್ರತಿಯೊಂದು ಮಗನ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ನಿನ್ನ ಮುಂದೆ ತರುತ್ತಿದ್ದೇವೆ ಸ್ವಾಮಿ. ಎಷ್ಟೋ ಜನರು ನೀನೇ ಸತ್ಯ ದೇವರು ಎಂಬುದನ್ನ ಅರಿಯದೆ ತಿಳಿಯಲಾರದಂತ ದೇವರಿಗೆ ತಮ್ಮ ಸಂಕಷ್ಟಗಳನ್ನ ಸ್ವಾಮಿ, ತಮ್ಮ ನೋವುಗಳನ್ನ, ತಮ್ಮ ದುಃಖಗಳನ್ನ ಸ್ವಾಮಿ ಅವರ ಹೃದಯದಲ್ಲಿ ಸ್ವಾಮಿ ನಿನಗೆ ಅರಿಕೆ ಮಾಡುವಂತವರಾಗಿದ್ದಾರೆ. ನರಳಾಟದಿಂದ ಸ್ವಾಮಿ, ಗೋಳಾಟದಿಂದ ನನಗೆ ಮೊರೆ ಇಡುತ್ತಿದ್ದಾರೆ ಸ್ವಾಮಿ. ಅಂತವರನ್ನ ನಿನ್ನ ಮುಂದೆ ತರುತ್ತೇನೆ ಸ್ವಾಮಿ. ಎಷ್ಟೋ ತಂದೆ ತಾಯಿಗಳು ಕುಟುಂಬದಲ್ಲಿ ನಡೆಯುತ್ತಿರುವಂತ ಘೋರವಾದಂತ ಸಂಕಟಗಳನ್ನ ಎದುರಿಸಲಾರದೆ ಸ್ವಾಮಿ ತವಕ ಪಡುತ್ತಿದ್ದಾರೆ, ಕಷ್ಟಪಡುತ್ತಿದ್ದಾರೆ, ಅಂಗಲಾಚಿ ಪ್ರಾರ್ಥಿಸುತ್ತಿದ್ದಾರೆ ಸ್ವಾಮಿ. ಅಂತವರ ಬಿಡುಗಡೆಗಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಕರ್ತನೆ, ನಿನ್ನ ಕೃಪೆ ಇರಲಿ, ನಿನ್ನ ದಯೆ ಇರಲಿ. ಈ ಲೋಕದಲ್ಲಿ ಎಲ್ಲಾ ರೀತಿಯಾದಂತಹ ಉಪದ್ರವಗಳು, ಸಂಕಷ್ಟಗಳು ಮಾನವನ ಜೀವಿತದಲ್ಲಿ ಎದುರಾಗಿ ಬರುತ್ತಿದೆ ಕರ್ತನೆ. ಇವುಗಳನ್ನ ನಿನ್ನ ಪ್ರವಾದಿಗಳ ಮುಖಾಂತರವಾಗಿ ನೀನು ತಿಳಿಸಿದಿ. ಬರುವಂತಹ ಮುಂದಿನ ಸಂಕಟಗಳಲ್ಲಿ ಸ್ವಾಮಿ ತಪ್ಪಿಸಿಕೊಳ್ಳಲು ಮಾರ್ಗಗಳನ್ನು ಸಿದ್ಧ ಮಾಡುವುದಕ್ಕೋಸ್ಕರ ಎಚ್ಚರವಾಗಿದ್ದು ಪ್ರಾರ್ಥಿಸುವಾಗ ಕರ್ತನೆ, ಪ್ರಾರ್ಥನೆಯ ಹೋರಾಟದಲ್ಲಿರುವಂತಹ ಮಕ್ಕಳನ್ನು ನೀನು ಸಿದ್ಧಪಡಿಸಿ ಎಲ್ಲರ ಬಿಡುಗಡೆಗಾಗಿ ನೀನು ಕೃಪೆಯುಳ್ಳವನಾಗಿ ಕಾರ್ಯ ಮಾಡ್ತಾ ಬಂದಿದ್ಯಪ್ಪ. ನಿನ್ನ ನಾಮಕ್ಕೆ ಸ್ತೋತ್ರ. ಮುಂದೆ ಬರುವಂತ ದೈವ ಕೋಪದಿಂದ ಅನೇಕ ಆತ್ಮಗಳನ್ನ ರಕ್ಷಿಸಲು, ಬಿಡುಗಡೆ ಮಾಡಲು, ಮುಂದೆ ಬರುವಂತ ಘೋರವಾದ ಸಂಕಟದಿಂದ ಈ ಲೋಕದಲ್ಲಿರುವಂತ ಜನರನ್ನ ತಪ್ಪಿಸಲು ಸ್ವಾಮಿ ನಿನ್ನ ಸಭೆಯಲ್ಲಿರ್ತಕ್ಕಂಥ ನಿನ್ನ ಮಕ್ಕಳು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕಾಗಿದೆ. ಸುವಾರ್ತೆ ಸೇವೆ ಮಾಡುವಂತ ಸೇವಕರ ಪ್ರಾಣಗಳ ರಕ್ಷಣೆಗಾಗಿ, ಸುವಾರ್ತೆ ಸೇವೆ ಮಾಡುವಂತ ಸಭೆಯ ಹಿತಕ್ಕಾಗಿ, ಸುವಾರ್ತೆಯನ್ನು ಸಾರುವಂತ ದೇವರ ಮಕ್ಕಳ ಹಿತಕ್ಕಾಗಿ, ಅನುಕೂಲಕ್ಕಾಗಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ನೀನು ಕಾರ್ಯ ಮಾಡು. ನೀನು ಬರುವುದರೊಳಗಾಗಿ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳು ಸ್ವಾಮಿ ನಿನ್ನನ್ನು ಅರಿಯಬೇಕಾಗಿದೆ, ತಿಳಿಯಬೇಕಾಗಿದೆ. ನಿನ್ನನ್ನೇ ನಿಜವಾದಂತ ದೇವರು ಅಡ್ಡ ಬಿದ್ದು ಆರಾಧಿಸಬೇಕಾಗಿದೆ. ಅದಕ್ಕಾಗಿ ಸತ್ಯದ ಸುವಾರ್ತೆಯು ಸಾರಲ್ಪಡಬೇಕಾಗಿದೆ. ಕಾರ್ಯ ಮಾಡು ಸ್ವಾಮಿ. ನಮ್ಮ ಕಾಲುಗಳನ್ನ ಜಿಂಕೆಗಳಂತೆ ಚುರುಕುಗೊಳಿಸು, ಚೈತನ್ಯ ಪಡಿಸು. ನಿನ್ನ ಸತ್ಯದ ಸುವಾರ್ತೆನ ಸಾರುವಂತ ಪಾದಗಳು ಸ್ವಾಮಿ ಗುಡ್ಡದ ಮೇಲೆ ಓಡಾಡುವುದನ್ನ ಸ್ವಾಮಿ ಯೆಶಾಯನು ಬರೆಯುವಂತನಾಗಿದ್ದಾನೆ ಕರ್ತನೆ. ನಿನ್ನ ಮಕ್ಕಳ ಪಾದಗಳು ಸ್ವಾಮಿ ಸುವಾರ್ತೆ ಸಾರಲು ಕರ್ತನೆ ನೀನು ಚುರುಕುಗೊಳಿಸಬೇಕೆಂದು ಬೇಡ್ತೇನೆ. ಬೇಕಾದೆಲ್ಲ ಸಹಾಯವನ್ನ ಪರಲೋಕದಿಂದ ಅನುಗ್ರಹಿಸಿ ನಿನ್ನ ಸುವಾರ್ತೆ ಸೇವೆಗೆ ಹಿತವಾದ ಕಾರ್ಯಗಳನ್ನ ಮಾಡಿ ಜನಾಂಗಗಳನ್ನ ಬಡಿದು ಸತ್ಯದ ಸುವಾರ್ತೆಯನ್ನ ಸಾರುವಲ್ಲಿ ನಿನ್ನ ಮಕ್ಕಳು ಯಶಸ್ವಿ ಆಗುವಂತೆ ಕಾರ್ಯ ಮಾಡು ಸ್ವಾಮಿ. ನಿನ್ನ ರಾಜ್ಯಕ್ಕಾಗಿ ಕೋಟಿ ಕೋಟಿ ಆತ್ಮಗಳನ್ನ ಸಿದ್ಧಪಡಿಸುವಂತೆ ಕೃಪೆ ತೋರು ಸ್ವಾಮಿ. ಈ ಸಮಯದಲ್ಲಿ ಸಭೆಯಲ್ಲಿರ್ತಕ್ಕಂಥ ಬಡವರನ್ನ, ಅನಾಥರನ್ನ, ವಿಧವೆಯರನ್ನ ನೀನು ಪರಾಮರಿಸು. ಅವರ ಅವಶ್ಯಕ ಪೂರೈಸು, ಅವರ ಕೊರತೆಗಳನ್ನ ನೀಗಿಸು ಸ್ವಾಮಿ.
ಭೂಮಿ ಮೇಲೆ ಬದುಕುತ್ತಿರುವಂತ ಪ್ರತಿಯೊಬ್ಬ ಬಡತನದಲ್ಲಿ ಸಿಕ್ಕಿಕೊಂಡಂತ ಮಕ್ಕಳನ್ನ ಅಷ್ಟೊಪ್ಪಿಸ್ತೇನೆ ಸ್ವಾಮಿ. ಅವರ ಕೊರತೆಗಳನ್ನು ನೀಗಿಸು, ಅವರ ಅವಶ್ಯಕತೆ ಪೂರೈಸು, ಅವರ ಮಕ್ಕಳನ್ನ ಸಾಕು, ಅವರ ಕುಟುಂಬಗಳನ್ನ ಪರಾಮರಿಸು, ಎಲ್ಲ ಕೇಡಿನಿಂದ ತಪ್ಪಿಸು. ಅವರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಕಾರ್ಯಗಳನ್ನು ಮಾಡಿ ಯೆಹೋವನಾದಂತ ದೇವರು ನಮ್ಮ ರಕ್ಷಕನು ನಮ್ಮ ಒಡೆಯನು ನಮಗೆ ಬಿಡುಗಡೆ ಕೊಟ್ಟಿದ್ದಾನೆಂಬುದಾಗಿ ನಿನ್ನ ನಾಮವನ್ನು ಅರಿತವರಾಗಿ ನಿನ್ನನ್ನು ಆರಾಧಿಸುವಂತೆ ಸಹಾಯ ಮಾಡು ಸ್ವಾಮಿ. ಅನಾಥ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅನಾಥರಿಗೆ ನೀನೇ ದೇವರು ಸ್ವಾಮಿ. ಅಂತ ಮಕ್ಕಳ ಹಿತಕ್ಕಾಗಿ ಕಾರ್ಯ ಮಾಡು. ಅವ್ರಿಗೆ ಬೇಕಾದ ಎಲ್ಲಾ ಸಹಾಯವನ್ನು ಕೊಡು. ಅವ್ರನ್ನ ಬೆಳೆಸು, ಅಭಿವೃದ್ಧಿಪಡಿಸು. ನಿನ್ನ ನಾಮದ ಘನತೆಗೋಸ್ಕರ ಉಪಯೋಗಿಸು ಸ್ವಾಮಿ. ಮಕ್ಕಳು ಕೈ ಬಿಟ್ಟು ತಂದೆ ತಾಯಿಗಳು ವೃದ್ಧರಾಗಿ ಅನಾಥಾಶ್ರಮದಲ್ಲಿ ಸೇರಿಕೊಂಡು ಕಷ್ಟಪಡುತ್ತಿರುವಾಗ ಅಂತ ವೃದ್ಧರ ಜೊತೆಯಲ್ಲಿ ನೀನಿರು. ಅವರ ದೇಹಕ್ಕೆ ಆರೋಗ್ಯವನ್ನು ಕ್ಷೇಮವನ್ನು ಕೊಡು, ಸುರಕ್ಷಿತ ಕೊಡು, ಸುಕ್ಷೇಮ ಕೊಡು. ಅವ್ರು ನಿನ್ನನ್ನು ಕಂಡುಕೊಳ್ಳುವಂತೆ ನಿನ್ನನ್ನು ಆರಾಧಿಸುವಂತೆ ಸಹಾಯ ಮಾಡು ಸ್ವಾಮಿ. ಭೂಮಿ ಮೇಲೆ ಎಷ್ಟೋ ಅನಾಥಾಶ್ರಮಗಳಿವೆ ಸ್ವಾಮಿ. ವಿಶೇಷವಾಗಿ ಬೆಂಗಳೂರು ಪಟ್ಟಣದಲ್ಲಿ ಎಷ್ಟೋ ಅನಾಥಾಶ್ರಮಗಳಿವೆ ಸ್ವಾಮಿ. ಅನಾಥಾಶ್ರಮವನ್ನ ಕಟ್ಟಿ ನಡೆಸುತ್ತಿರುವಂತ ಮಕ್ಕಳನ್ನ ಬಲಪಡಿಸು, ಆಶೀರ್ವದಿಸು, ಪರಾಂಬರಿಸು ಸ್ವಾಮಿ. ಅವರಿಗೆ ಸುಕ್ಷೇಮವನ್ನು ಕೊಡು. ಆ ಮಕ್ಕಳಿಗೆ ಅನ್ನ, ಊಟ, ವಸತಿಯನ್ನ ದಯಪಾಲಿಸಿಕೊಡು. ಕೊರತೆ ಇಲ್ಲದೆ ಸಮಾಧಾನದಿಂದ ನೆಮ್ಮದಿಯಿಂದ ಅಂತ ಸ್ಥಳಗಳಲ್ಲಿ ಆ ಮಕ್ಕಳು ನೆಮ್ಮದಿಯ ಜೀವಿತ ಕಾಲಗಳನ್ನ ಅನುಭವಿಸುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಆಸ್ಪತ್ರೆಯಲ್ಲಿ ಕೊನೆಯ ಉಸಿರಿಗಾಗಿ ಹೋರಾಟ ಮಾಡುತ್ತಿರುವಂತ ಅನೇಕ ವಿಧವಾದಂತ ಭಯಂಕರವಾದ ಕಾಯಿಲೆಗಳಿಗೆ ತುತ್ತಾಗಿರುವಂತ ಪ್ರತಿಯೊಬ್ಬ ಮಕ್ಕಳನ್ನ ನಿನ್ನ ಮುಂದೆ ಒಪ್ಪಿಸುತ್ತೇನೆ ಸ್ವಾಮಿ. ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಬಿಡುಗಡೆ ಮಾಡು ಕರ್ತನೆ. ಎಷ್ಟು ತಂದೆ ತಾಯಿಗಳು ಮಕ್ಕಳಿಗಾಗಿ, ಎಷ್ಟು ಮಕ್ಕಳು ತಂದೆ ತಾಯಿಗಳಿಗಾಗಿ, ಗಂಡ ಹೆಂಡರಿಗಾಗಿ, ದಂಪತಿಗಳು ಸ್ವಾಮಿ ಇಂಥ ಕಷ್ಟ ಕಾಯಿಲೆಗಳಲ್ಲಿ ಸ್ವಾಮಿ ಬಿಡುಗಡೆಗಾಗಿ ಹಂಬಲಿಸುತ್ತಿದ್ದಾರೆ ಸ್ವಾಮಿ. ಯಾವ ದೇವರು ನಮಗೆ ಸಹಾಯ ಮಾಡ್ತಾನೋ, ಯಾರಿಂದ ನಮಗೆ ಬಿಡುಗಡೆ ಸಿಗುತ್ತದೆ ಎಂಬುದಾಗಿ ಕರ್ತನೆ ಮೊರೆ ಇಡುತ್ತಿದ್ದಾರೆ ಸ್ವಾಮಿ. ಕರ್ತನೆ ನೀನು ಕಾರ್ಯ ಮಾಡು. ವೈದ್ಯರಲ್ಲಿ ಘನ ವೈದ್ಯನು ನೀನು ಸ್ವಾಮಿ. ನಿನ್ನ ದೂತರನ್ನ ಕಳುಹಿಸಿಕೊಡು. ಎಲ್ಲರನ್ನ ಮುಟ್ಟು ಸ್ವಸ್ಥಪಡಿಸು. ಅವರ ಜೀವಿತದಲ್ಲಿ ಅವರ ಬಾಯಿ ನಗೆಯಿಂದಲೂ, ಅವರ ಹೃದಯ ಹರ್ಷದಿಂದಲೂ, ಸಂತೋಷದಿಂದಲೂ ತುಂಬಿಕೊಳ್ಳುವಂತೆ ಅವರ ಜನರು ಅವರ ಜೀವಿತದಲ್ಲಿ ಸುಕ್ಷೇಮವನ್ನು ಪಡೆದು ನಿನ್ನನ್ನು ಕೊಂಡಾಡುವಂತೆ, ಅವರ ಕಣ್ಣೆದುರಿಗೆ ಜೀವಿಸ್ಲಿಕ್ಕಾಗುವಂತೆ ಎಲ್ಲಾ ಕಾಯಿಲೆಗಳನ್ನ ನಾವು ವಾಸಿ ಮಾಡಿ ಸುರಕ್ಷತೆಯನ್ನು ಅನುಗ್ರಹಿಸಿ ನಿನ್ನ ಸುಕ್ಷೇಮವನ್ನು ದಯಪಾಲಿಸಬೇಕೆಂದು ಬೇಡ್ತೀನಿ ಸ್ವಾಮಿ. ವಿಶೇಷವಾಗಿ ಕರ್ತನೆ, ಮಳೆ ಇಲ್ಲದೆ ಜನರು ಬಳಲುತ್ತಿದ್ದಾರೆ ಸ್ವಾಮಿ. ಬರ ಪೀಡಿತ ದೇಶಗಳು, ಬರ ಪೀಡಿತ ರಾಜ್ಯಗಳು ಈ ಭೂಮಿ ಮೇಲೆ ಸ್ವಾಮಿ ಅನೇಕ ಜನರ ಜೀವಗಳನ್ನ ಹಿಂಡುತ್ತೀವಿ ಸ್ವಾಮಿ. ನೀರಿಲ್ಲದೆ ಸ್ವಾಮಿ ಅನೇಕ ರೀತಿಯಾದಂತ ಸಂಕಷ್ಟಕ್ಕೂ ಸಾಂಕ್ರಾಮಿಕ ರೋಗಗಳಿಗೂ ಸ್ವಾಮಿ ತುತ್ತಾಗುತ್ತಿದ್ದಾರೆ ಸ್ವಾಮಿ. ಕಾರ್ಯ ಮಾಡು. ಆಕಾಶವನ್ನ ನೀನು ತೆರೆದು ಸ್ವಾಮಿ ಮೇಘಗಳಿಂದ ಮಳೆಯನ್ನು ಸುರಿಸಿ ಭೂಮಿಯನ್ನ ತಂಪುಗೊಳಿಸಿ ಕರ್ತನೆ, ಉಣ್ಣುವವನಿಗೆ ಅನ್ನವನ್ನು, ಬಿತ್ತುವವನಿಗೆ ಬೀಜುವವನು ಸ್ವಾಮಿ. ಬೇಕಾದಂತ ಬೆಳೆಗೆ ಬೇಕಾದಂತ ನೀರನ್ನು ಸ್ವಾಮಿ ನೀನು ಒದಗಿಸಿಕೊಡು ಸ್ವಾಮಿ. ಜನಸಾಮಾನ್ಯರು ಸಮಾಧಾನದಿಂದ ಬದುಕಲಿಕ್ಕಾಗುವಂತೆ ಕೃಪೆ ತೋರು. ನೀರಿನ ಅಭಾವವನ್ನ ನೀಗಿಸು. ಪರಲೋಕದ ತೂಗುಗಳನ್ನ ತೆರೆದು ಸ್ವಾಮಿ ಮಳೆಯನ್ನ ದಯಪಾಲಿಸು. ಬೆಂಗಳೂರು ಪಟ್ಟಣವನ್ನ ರಕ್ಷಿಸು ಸ್ವಾಮಿ. ಎಲ್ಲಾ ಜನರಿಗೂ ಸ್ವಾಮಿ ಈ ಪರಿಸ್ಥಿತಿಯಲ್ಲಿ ಬಿಡುಗಡೆಯನ್ನು ಕೊಡು, ಸಮಾಧಾನವನ್ನು ಕೊಡು, ನೆಮ್ಮದಿ ಕೊಡು. ಸಂತೋಷದಿಂದ ನಿನ್ನನ್ನು ಕೊಂಡಾಡುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಇಲ್ಲಿ ಕೂಡಿ ಬಂದಿರುವಂತಹ ದೇವ ಮಂದಿಯನ್ನ ಅಷ್ಟಪಡಿಸ್ತೇನೆ ಸ್ವಾಮಿ. ಎಚ್ಚರವಾಗಿದ್ದು ಪ್ರಾರ್ಥಿಸುವಂತ ಈ ಸಮಯವನ್ನ ನಿನ್ನ ಪಾದ ಸನ್ನಿಧಾನದಲ್ಲಿ ಕಳೀಲಿಕ್ಕಾಗುವಂತೆ ಕಾರ್ಯ ಮಾಡಿದ ತಂದೆಯದಕ್ಕಾಗಿ ಸ್ತೋತ್ರ. ಹಿರಿಯರಾದಂತಹ ಪ್ರೇಮನಾಥ್ ಕೋಲ್ಕರ್ ಸರ್ ಅವ್ರನ್ನ ಆಶೀರ್ವದಿಸು. ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಅವರ ಅಂಗಲಾಚಿ ಪ್ರಾರ್ಥಿಸುವಾಗ ಅವರ ಮೊರೆಯನ್ನ ಕೇಳು ಸ್ವಾಮಿ. ಸಮೂಹಲನ್ನ ಪ್ರಾರ್ಥನೆ ಕೇಳಿದಂತ ದೇವರು ಕರ್ತನೆ ನೀನು. ಎಲಿಯನ ಪ್ರಾರ್ಥನೆ ಕೇಳಿದಂತ ದೇವರು, ಮೋಸೆ ಆರೋನರ ಪ್ರಾರ್ಥನೆ ಕೇಳಿದಂತ ದೇವರು, ನೆಹೆಮೀಯ ದಾನಿಯೇಲನ ಪ್ರಾರ್ಥನೆ ಕೇಳಿದಂತ ದೇವರು, ಪೇತ್ರ ಯೋಹಾನ ಪೌಲ ಶೀಲರ ಪ್ರಾರ್ಥನೆ ಕೇಳಿದಂತ ದೇವರು, ಈ ಕೊನೆ ಕಾಲದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳು, ನಮಗೆ ಸದುತ್ತರವನ್ನು ದಯಪಾಲಿಸು. ಹಿರಿಯರನ್ನು ಆಶ್ವಾಸ, ಅವರ ಕುಟುಂಬ ಮಕ್ಕಳನ್ನು ಆಶ್ವಾಸಿಸು ಸ್ವಾಮಿ. ಕರ್ತನೆ, ವಿನಯ್ ಮತ್ತು ಪೂಜಾ ಅವರು ಸಂಕಷ್ಟದಲ್ಲಿ ಇದ್ದಾರೆ ಸ್ವಾಮಿ. ಆ ಮಕ್ಕಳಿಗೆ ಅರಿವಿಲ್ಲ ಮುಂದಾಗುವಂತಹ ಪರಿಸ್ಥಿತಿಗಳು ಏನೆಂಬುದಾಗಿ ಕರ್ತನೆ ಅವರನ್ನ ಮುಟ್ಟು ಅವರನ್ನು ಸ್ವಸ್ಥಪಡಿಸು. ಸೈತಾನ ಬಂಧನದಿಂದ ಬಿಡುಗಡೆ ಮಾಡು. ಯಾವ ಕಾರ್ಯಕ್ಕಾಗಿ ಸ್ವಾಮಿ ಅವ್ರ ಹಿಂದೆ ಸರಿತಿದ್ದಾರೆ ನಮಗೆ ಗೊತ್ತಿಲ್ಲ. ನೀನು ಕಾರ್ಯ ಮಾಡು. ನಿನ್ನ ದೂತನ ಕಳಿಸು. ಅವ್ರ ಹೃದಯಗಳಲ್ಲಿ ಕಾರ್ಯ ಮಾಡು ಸ್ವಾಮಿ. ಮುಂದಾಗುವಂತ ಕೇಡಿನಿಂದ ತಪ್ಪಿಸಿಕೊಳ್ಳಲು ಅವರು ನಿನ್ನ ಚಿತ್ತವಾದಲ್ಲಿ ಸ್ವಾಮಿ ಅವರು ಒಂದಾಗಿ ದಾಂಪತ್ಯ ಜೀವಿತದಲ್ಲಿ ಸ್ವಾಮಿ ನೀನು ಕಟ್ಟಿಕೊಟ್ಟಿರುವಂತ ಕುಟುಂಬವನ್ನ ಕಟ್ಟಿಕೊಳ್ಳುವ ಹಾಗೆ, ನಿನ್ನ ಭಯ ಭಕ್ತಿಯಲ್ಲಿ ಜೀವಿಸುವ ಹಾಗೆ, ನಿನ್ನನ್ನು ಕನಪಡಿಸಲು ಅಭಿವೃದ್ಧಿ ಹೊಂದುವ ಹಾಗೆ ಕಾರ್ಯ ಮಾಡು ಸ್ವಾಮಿ. ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಸ್ವಾಮಿ. ಮೊರೆ ಇಡುವಂತ ಪ್ರತಿಯೊಂದು ಪ್ರಾರ್ಥನೆಗೂ ಸದುತ್ತರವನ್ನು ಕೊಡುವಂತ ದೇವರಾಗಿದೆ.
ಮಕ್ಕಳನ್ನ ಕೇಳಿನಿಂದ ತಪ್ಪಿಸು, ಸಮಾಧಾನದಿಂದ ಬದುಕಲು ಅನುಕೂಲ ಮಾಡಿಕೊಡು. ತಂದೆ ತಾಯಿಗಳನ್ನ ಆಶ್ರಯಿಸು. ಅವ್ರ ಜೀವಿತದಲ್ಲಿ ಸುಖವನ್ನ, ಸಂತೋಷವನ್ನ, ನೆಮ್ಮದಿಯನ್ನ ಕಾಣುವಂತ ಸುದಿನಗಳನ್ನ ದಯಪಾಲಿಸು. ಎಲ್ಲಾ ಮಕ್ಕಳು ಸುಕ್ಷೇಮದಿಂದ, ಸಂತೋಷದಿಂದ, ನೆಮ್ಮದಿಯಿಂದ ಅವರ ಕಣ್ಣ ಮುಂದೆ ಸ್ವಾಮಿ ನಿನ್ನನ್ನು ಕೊಂಡಾಡುವಂತೆ, ನಿನ್ನನ್ನು ಆರಾಧಿಸುವಂತೆ, ನಿನ್ನ ಭಯಭಕ್ತಿಯಲ್ಲಿ ಜೀವಿಸಿ ಅಭಿವೃದ್ಧಿ ಹೊಂದಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಅವರ ಪ್ರಾರ್ಥನೆಗಳನ್ನ ಆಲಿಸು, ಅವರ ಪ್ರಯಾಸಗಳನ್ನ ಆಶೀರ್ವದಿಸು, ಸಫಲಪಡಿಸು. ವಿಶೇಷವಾಗಿ ಅವರನ್ನ, ಅವರ ಶ್ರೀಮತಿಯವರನ್ನು ಮುಟ್ಟಿ ಆರೋಗ್ಯದಿಂದ ತುಂಬಿಸಿ ನಿನ್ನ ಸೇವೆಯಲ್ಲಿ ಉಪಯೋಗಿಸ್ಕೋ ಸ್ವಾಮಿ. ಹಿರಿಯಂತ ಲೋಕೇಶ್ ಅವ್ರನ್ನ, ಅವರ ಕುಟುಂಬ ಮಕ್ಕಳನ್ನ ಆಶ್ರಯಿಸು, ಅವರ ಮಗನ ಪ್ರಿನ್ಸ್ ಅವರನ್ನ ಆಶ್ರಯಿಸು, ಆರೋಗ್ಯದಿಂದ ತುಂಬಿಸು, ಸುಕ್ಷೇಮ ಕೊಡು, ಸಮಾಧಾನ ಕೊಡು, ಅವರ ಕುಟುಂಬದಲ್ಲಿ ನೆಮ್ಮದಿ ಕೊಡು, ತೃಪ್ತಿ ಕೊಡು. ಸೇವೆಯಲ್ಲಿ ಅವರು ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡು ಸ್ವಾಮಿ. ಎಲ್ಲಾ ಕೊರತೆಗಳು ನೀಗಿಸಿ ಕಾಪಾಡು ರಾಜ. ರಾಜೇಶ್ವರ ಮರುಗು ಪ್ರಾರ್ಥನೆ ಮಗಳನ್ನ ಮುಟ್ಟು, ಅವ್ರ ಕುಟುಂಬದ ನಾಯಕರು ನೀನಾಗಿದ್ದು ಎಲ್ಲಾ ಸಮಸ್ಯೆಗಳನ್ನ ದೂರ ಮಾಡಿ, ಕುಟುಂಬದಲ್ಲಿ ಸಂತೋಷವನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು ಕೊಟ್ಟು ಸಮೃದ್ಧಿಯಿಂದ ನಿನ್ನನ್ನು ಸೇವಿಸುವಂತೆ ಕಾರ್ಯ ಮಾಡು. ಹಿರಿಯರಂತ ಇಲ್ಲಿ ನಮ್ಮವ್ರನ್ನ ಆಶ್ರಯಿಸು, ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸು. ಅವ್ರಿಗೆ ಬೇಕಾದಂತ ಆರೋಗ್ಯ, ಸುಕ್ಷೇಮ, ಸಮಾಧಾನವನ್ನು ಕೊಡು. ನಿನ್ನ ಸೇವೆಯಲ್ಲಿ ಅವ್ರನ್ನ ಹೆಚ್ಚಾಗಿ ಉಪಯೋಗಿಸಿಕೊಂಡು ನಿನ್ನ ಸೇವೆ ಆಶೀರ್ವಾದಗಳನ್ನ ಅವ್ರಿಗೆ ಕೊಡು. ನಿನ್ನ ಭಯ ಭಕ್ತಿಯಲ್ಲಿ ಮಕ್ಕಳು ಮೊಮ್ಮಕ್ಕಳೊಟ್ಟಿಗೆ ನಿನ್ನನ್ನು ಸೇವಿಸುತ್ತಾ ರಾಜ್ಯಕ್ಕಾಗಿ ದುಡಿತಾ ನಿನ್ನ ಭವಿಷ್ಯದ ಪಡಿಸುವಂತೆ ಕಾರ್ಯ ಮಾಡು ಸ್ವಾಮಿ. ಸೋದರಿ ಆನಿಗೋಸ್ಕರ ಪ್ರಾರ್ಥನೆ ಮಗಳನ್ನ ಆಶ್ರಯಿಸು ಸ್ವಾಮಿ. ಆರೋಗ್ಯದಿಂದ ತಿಳಿಸು. ಯಜಮಾನರ ತಾಯಿಯವ್ರನ್ನು ಮುಟ್ಟಿ ಆಶ್ವಾಸ ತುಂಬಿಸು. ದುಡಿಯುವಂತ ಕೈಗಳನ್ನ ಬಲಪಡಿಸು. ಅವರು ಇರುವಂತ ದೇಶದಲ್ಲಿ ಸುಕ್ಷೇಮದಿಂದ, ಸಮಾಧಾನದಿಂದ, ನೆಮ್ಮದಿಯಿಂದ, ಯಾವ ಭಯ ಆತಂಕವಿಲ್ಲದೆ ನಿನ್ನನ್ನು ಕೊಂಡಾಡುತ್ತಾ, ನಿನ್ನನ್ನು ಆರಾಧಿಸುತ್ತಾ, ನಿನ್ನ ಸೇವೆ ಮಾಡುತ್ತಾ, ನಿನ್ನ ರಾಜ್ಯಕ್ಕಾಗಿ ಮೊರೆ ಇಡುವಂತ ಜೀವಿತವನ್ನ ನಿನ್ನ ಮಗಳಿಗೆ ಸಮೃದ್ಧಿಯಾಗಿ ದಯಪಾಲಿಸಿ ನಿನ್ನ ಸೇವೆ ಉಪಯೋಗಿಸ್ಕೋ ಸ್ವಾಮಿ. ಹಿರಿಯರಂತೆ ಸ್ವಂತವ್ರನ್ನ ಆಶ್ವಸು, ಅವ್ರ ಕುಟುಂಬ ಮಕ್ಕಳನ್ನ ಆಶ್ವಸ್ತವ್ರು ಮಾಡುವಂತ ಸೇವೆ ಕೆಲಸಗಳನ್ನ ಆಶ್ವಸು. ಆರೋಗ್ಯದಿಂದ ತುಂಬಿಸು, ನಿನ್ನ ಸೇವೆ ಉಪಯೋಗಿಸ್ಕೋ ರಾಜ. ವಿಶೇಷವಾಗಿ ಸಹೋದರ ಸುರೇಶ್ಗೋಸ್ಕರ ಪ್ರಾರ್ಥನೆ. ಆ ಮಗನನ್ನು ಮುಟ್ಟಿ ಬಲಪಡಿಸು, ಗುಣಪಡಿಸು, ಆರೋಗ್ಯದಿಂದ ತುಂಬಿಸು, ಎಲ್ಲ ಕೊರತೆಗಳನ್ನು ನೀಗಿಸು. ಅದನ್ನು ಕಂಡಂತ ಕನಸುಗಳನ್ನ ನನಸು ಮಾಡು. ಈ ಭೂಮಿ ಮೇಲೆ ಸ್ವಾಮಿ ನಿನ್ನ ಸೇವೆ ಮಾಡಲು ಆತನಿಗೆ ಶಕ್ತಿ ಕೊಡು, ಬಲ ಕೊಡು, ಕೈ ಕಾಲುಗಳಿಗೆ ಹರಡನ್ನು ಕೊಡು. ಮಗನನ್ನ ಎಬ್ಬಿಸು, ನಿನ್ನ ಸೇವೆಯಲ್ಲಿ ಉಪಯೋಗಿಸ್ಕೋ ಕರ್ತನೆ. ಆತನಿಗೆ ಇಷ್ಟಾರ್ಥಗಳನ್ನ ನೆರವೇರಿಸು ಸ್ವಾಮಿ. ಕರ್ತನೆಯ ಮಗಳಾದಂತ ಸವಿತಗೋಸ್ಕರ ಪ್ರಾರ್ಥನೆ. ಕೃಷಿಯಲ್ಲಿ ಅವರ ಕಷ್ಟಗಳನ್ನು ನೀನು ಪರಿಹರಿಸು, ಅವರ ಕನಸುಗಳನ್ನು ಪೂರೈಸು, ಅವರ ಕೊರತೆಗಳನ್ನು ನೀಗಿಸು, ಕೇಡಿನಿಂದ ತಪ್ಪಿಸಿ ಜಯದ ಮಾರ್ಗದಲ್ಲಿ ನಡೆಸು ಸ್ವಾಮಿ. ಅಸ್ವಸ್ಥರಾಗಿರ್ತಕ್ಕಂತ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಗುಣಪಡಿಸು, ಆರೋಗ್ಯದಿಂದ ತುಂಬಿಸು ಸ್ವಾಮಿ. ಸಹೋದರಿ ಮಮ್ಮದಿಯನ್ನು ಮುಟ್ಟಿ ಗುಣಪಡಿಸು, ಮಗುವಿಗೆ ಆರೋಗ್ಯ ಕೊಡು, ಕ್ಷೇಮ ಕೊಡು, ಸಮಾಧಾನ ಕೊಡು ಸ್ವಾಮಿ. ಕೇಡಿನಿಂದ ತಪ್ಪಿಸಿ ತಂದೆ ತಾಯಿಗಳು ನೆಮ್ಮದಿಯಿಂದ ನಿನ್ನನ್ನು ಕೊಂಡಾಡುವಂತೆ, ನಿನ್ನನ್ನು ಆರಾಧಿಸುವಂತೆ ಸಹಾಯ ಮಾಡು ಸ್ವಾಮಿ. ಬೆಳಗಿನ ಜಾವದಲ್ಲಿ ಸ್ವಾಮಿ ನಮ್ಮ ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ನಿನ್ನ ಮಕ್ಕಳಾದ ನಮ್ಮನ್ನು ಆಶ್ರಯಿಸು, ಅಭಿವೃದ್ಧಿಪಡಿಸು. ಇನ್ನು ಹೆಚ್ಚಿನ ರೀತಿಯಲ್ಲಿ ನಿನ್ನ ಮಕ್ಕಳು ಕೂಟಗಳಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಮುಖಾಂತರವಾಗಿ ಸ್ವಾಮಿ ಈ ಭೂಮಿಯನ್ನು ಆಶೀರ್ವದಿಸ್ಲಿಕ್ಕಾಗುವಂತೆ ಕೃಪೆ ತೋರು. ನಿನ್ನ ಆಶೀರ್ವಾದಗಳನ್ನ ಈ ಭೂಮಿಗೆ ತರ್ಲಿಕ್ಕಾಗುವಂತೆ ಕಾರ್ಯ ಮಾಡು. ಅನೇಕ ಆತ್ಮಗಳ ಬಿಡುಗಡೆಗಾಗಿ, ಅನೇಕ ಹೃದಯಗಳಿಗೆ ಸ್ವಾಮಿ ನಿನ್ನ ವಾಕ್ಯಗಳನ್ನ ಸಾರುವುದಕ್ಕಾಗಿ, ನಿನ್ನ ಸೇವೆ ನಡೆಯಲು ಈ ಕಾರ್ಯಕ್ರಮ ಉಪಯೋಗಿಸಲ್ಪಡಲು ಕಾರ್ಯ ಮಾಡು ಸ್ವಾಮಿ. ನಿನ್ನ ರಾಜ್ಯಕ್ಕಾಗಿ ಅನೇಕ ಆತ್ಮಗಳು ಸಿದ್ಧರಾಗುವಂತೆ ಕೃಪೆ ತೋರು ಸ್ವಾಮಿ. ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನಗೆ ಮಹಿಮೆಯೇ ಆಗಲಿ, ನಿನ್ನ ರಾಜ್ಯವು ಸಿದ್ಧಿಗೆ ಬರಲಿ ಸ್ವಾಮಿ. ನಿನ್ನನ್ನು ಹೆಚ್ಚಾಗಿ ಪ್ರಾರ್ಥಿಸುವಂತ ಹೃದಯಗಳು ಹುಟ್ಟಿಕೊಳ್ಳಲಿ ಕರ್ತನೆ. ಎಲ್ಲರ ಮೊರೆಯು ನಿನ್ನ ಸನ್ನಿಧಾನದಲ್ಲಿ ಮುಟ್ಟಲಿ ಸ್ವಾಮಿ. ನಿನ್ನ ಬರಣವು ಬೇಗನೆ ಆಗಲಿ ಸ್ವಾಮಿ. ನಿನ್ನ ಸೇವಕನಾದ ನನ್ನನ್ನು, ನೀವು ಕೊಡುವಂತ ಕುಟುಂಬ ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಸೊಸೆಯನ್ನು ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸು. ನಿನ್ನ ಘನವುಳ್ಳ ಸೇವೆಯಲ್ಲಿ ನಮ್ಮನ್ನು ಉಪಯೋಗಿಸು. ಮಹಿಮೆ ಹೊಂದು ರಾಜ. ಈ ದಿನಕ್ಕಾಗಿ ಸ್ತೋತ್ರ. ಈ ದಿನವನ್ನು ಆಶೀರ್ವದಿಸು. ಎಲ್ಲ ಘನ ಮಾನ ಸ್ತುತಿ ಸ್ತೋತ್ರ ನಿನ್ನೊಬ್ಬನಿಗೆ ಆಗಲೆಂದು ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನು ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆ, ಸಹವಾಸವು ಈಗಲೂ ಯಾವಾಗಲೂ ನಿರಂತರ ಸದಾಕಾಲ ಎಲ್ಲಾ ನಿನ್ನ ಭಕ್ತರ ಸಂಗಡ ನೆಲೆಯಾಗಿರಲಿ ಸ್ವಾಮಿ, ಆಮೇನ್. ಪ್ರೈಸ್ ಗಾಡ್.
ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಂತ ದೇವರ ಮಂದೆಗೆ, ದೇವರ ಸಭೆಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹೀಗೆ ಕರ್ತನ ಆತ್ಮನು ನಮ್ಮನ್ನ ನಡೆಸಲಿ. ದಿನನಿತ್ಯವೂ ಎಚ್ಚರವಾಗಿರುತ್ತಾ ಪ್ರಾರ್ಥಿಸುತ್ತಾ ಕರ್ತನ ಆಶೀರ್ವಾದವನ್ನ ಕೃಪೆಯನ್ನ ಭೂಮಿಗೆ ತರುವಂತೆ ಕರ್ತನ ಆತ್ಮನು ನಮ್ಮನ್ನು ಉಪಯೋಗಿಸಿಕೊಳ್ಳಲಿ. ನಮ್ಮೆಲ್ಲರ ಕುಟುಂಬಗಳಲ್ಲಿ ದೇವರ ವಾಗ್ದಾನಗಳು ನೆರವೇರಲಿ. ದೇವರ ಚಿತ್ತವು ನೆರವೇರಿ ಆತನಿಗೆ ಮಹಿಮೆ ಉಂಟಾಗುವಂತೆ ಅನುದಿನವೂ ಕರ್ತನು ನಮ್ಮನ್ನು ನಡೆಸಲಿ ಎಂಬುದು ನನ್ನ ಪ್ರಾರ್ಥನೆ ಆಗಿದೆ. ಎಲ್ಲರಿಗೂ ಶುಭಾಶಯಗಳೊಂದಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. Thank you, Pastor. Good morning. ಗುಡ್ ಮಾರ್ನಿಂಗ್. Thank you very much. Very